ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದಿರೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಸ್ತಿಕಿ. ಮೂಕಂ ಕರೋತಿ ವಾಚಾಲಂ ಅಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 5 6 ಧ್ಯಾನ ಯೋಗ. ಅಧ್ಯಾಯ 6 2ನೇ ಶ್ಲೋಕ. ಧ್ಯಾನ ಯೋಗ. ಯಂ ಸನ್ಯಾಸಂ ಇತಿ ಪ್ರಾಹುರ್ ಯೋಗಂ ತಂ ವಿಧಿ ಪಾಂಡವ ಯೋಗಂ ತಂ ವಿಧಿ ಪಾಂಡವ. ಗೊತ್ತಿಲ್ಲ. ಥರ್ಡ್ ನೋಡೋಣ. 3ನೇದು ಆರು ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರುದಸ್ಯ ತಸ್ಯೈವ ಸಮಃ ಕಾರಣಮುಚ್ಯತೆ. ಆರು ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣಮುಚ್ಯತೆ. ಲೋಗಷ್ಟೇ ರೋಗವನ್ನು ಆರಂಭಿಸಿದ ಮುನಿಗೆ ಯೋಗಂ ಅಷ್ಟಾಂಗ ಯೋಗ ಪದ್ಧತಿಯನ್ನು ಕರ್ಮ ಕಾರ್ಯವು ಕಾರಣ ಸಾಧನೆ ಎಂದು ಹೇಳಲಾಗಿದೆ. ಯೋಗ ಅಷ್ಟಾಂಗ ಯೋಗದಲ್ಲಿ ಉನ್ನತಿಯನ್ನು ಹೊಂದಿದ ತಸ್ಯ ಅವನಿಗೆ ನಿಶ್ಚಿತವಾಗಿಯೂ ಎಲ್ಲ ಭೌತಿಕ ಕಾರ್ಯಗಳ ನಿಲ್ಲಿಸುವುದಕ್ಕೆ ಕಾರಣ ಸಾಧನವೆಂದು ಹೇಳಲಾಗಿದೆ. ಅನುವಾದ ಭಾವಾರ್ಥ ಕೊಟ್ಟವರು ಅಭಯಚನಾವೆಂದು ಭಕ್ತಿಯಿಂದ ಸಂಶಯ ಪ್ರಭುಪಾದಕ್ಕೆ ಜಯ. ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸಬನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಬಹು ಮುಂದುವರಿಯಲಾಗಿದೆ. ಎಲ್ಲ ಐಕ ಕಾರ್ಯಗಳನ್ನು ತಿಳಿಸುವುದಂತೆ ಸಾಧನೆ ಎಂದು ಹೇಳಿದೆ. ಭಾವಾರ್ಥ ಮನುಷ್ಯನ ಪರಮೋನ್ನತನೊಂದಿಗೆ ಸಂಬಂಧ ಪಡೆಯುವ ಪ್ರಕ್ರಿಯೆ ಯೋಗವೆಂದು ಹೆಸರು. ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವು ಸಾಧಿಸುವ ಏಣಿಗೆ ಇದನ್ನು ಹೋಲಿಸಬಹುದು. ಏಣಿಯು ಜೀವಿಯ ಅತ್ಯಂತ ಕೆಳಗಿನ ಐಹಿಕ ಸ್ಥಿತಿಯಿಂದ ಪ್ರಾರಂಭವಾಗಿ ಪರಿಶುದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಆತ್ಮಸಾಕ್ಷಾತ್ಕಾರದವರೆಗೆ ಇರುತ್ತದೆ. ವಿವಿಧ ಎತ್ತರಗಳಿಗೆ ಅನುಗುಣವಾಗಿ ಏಣಿಯ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳು ಉಂಟು. ಆದರೆ ಒಟ್ಟಾಗಿ ಇಡೀ ಏಣಿಗೆ ಯೋಗ ಎಂದು ಹೆಸರು. ಇದನ್ನು ಧ್ಯಾನ ಯೋಗ ಮತ್ತು ಭಕ್ತಿ ಯೋಗ ಎಂದು ವಿಂಗಡಿಸಬಹುದು. ಏಣಿಯ ಪ್ರಾರಂಭನು ಯೋಗ ರಕ್ಷಕ ಹಂತವೆಂದು ಅತ್ಯಂತ ಮೇಲಿನ ಮಟ್ಟವನ್ನು ಯೋಗಾರೂಢವೆಂದು ಕರೆಯುತ್ತಾರೆ. ಬದುಕಿನ ನಿಯಂತ್ರಕ ತತ್ವಗಳ ಮೂಲಕ ಮತ್ತು ವಿವಿಧ ಯೋಗ ಸ್ಥಾನಗಳ ಮೂಲಕ ಧ್ಯಾನದಲ್ಲಿ ತೊಡಗಲು ಪ್ರಯತ್ನಿಸಬಹುದು.
ಯೋಗಾಸನಗಳು ಸ್ವಲ್ಪ ಹೆಚ್ಚು ಕಡಿಮೆ ದೈಹಿಕ ವ್ಯಾಯಾಮಗಳೇ. ಅಷ್ಟಾಂಗ ಯೋಗ ಪದ್ಧತಿಯನ್ನು ಕುರಿತು ಹೇಳುವುದಾದರೆ ಇಂತಹ ಪ್ರಾರಂಭದ ಪ್ರಯತ್ನಗಳನ್ನು ಫಲಾಪೇಕ್ಷೆಯ ಐಹಿಕ ಕರ್ಮಗಳು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಎಲ್ಲ ಕಾರ್ಯಗಳು ಇಂದ್ರಿಯ ನಿಯಂತ್ರಣಕ್ಕಾಗಿ ಪರಿಪೂರ್ಣ ಮಾನಸಿಕ ಸಮತೋಲನವನ್ನು ಸಾಧಿಸುವಂತೆ ಕರೆದೊಯ್ಯುತ್ತವೆ. ಜ್ಞಾನಾಭ್ಯಾಸದಲ್ಲಿ ಮನುಷ್ಯನು ನೈಪುಣ್ಯ ಪಡೆದಾಗ ಅವನು ಮನಸ್ಸನ್ನು ಕಲಕುವ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುತ್ತಾನೆ. ಆದರೆ ಕೃಷ್ಣಪ್ರಜ್ಞೆಯ ಮನುಷ್ಯನು ಸದಾ ಕೃಷ್ಣನನ್ನೇ ಕುರಿತು ಚಿಂತಿಸುತ್ತಿರುವುದರಿಂದ ಅವನು ಪ್ರಾರಂಭದಿಂದಲೇ ಧ್ಯಾನದ ಮೇಲಿರುತ್ತಾನೆ. ಸದಾ ಕೃಷ್ಣ ಸೇವೆಯಲ್ಲಿ ನಿರತನಾಗಿರುವ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿದ್ದಾನೆ ಎಂದು ಪರಿಗಣಿಸಲಾಗಿದೆ. ಯದಾ ಹೀನೇಂದ್ರಿಯರ್ಥೇಷು ಯದಾ ಹೀನೇಂದ್ರಿಯರ್ಥೇಷು ಇಂದ್ರಿಯ ನ ಕರ್ಮಸ್ವಾನುಸಜ್ಜತೆ ನ ಕರ್ಮಸ್ವಾನುಸಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯದಾ ಹೀಂದ್ರಿಯಾರ್ಥೇಷು ನ ಕರ್ಮೇಷು ಅನುಸಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾವಾಗ ಈ ಖಂಡಿತವಾಗಿಯೂ ಇಲ್ಲ ಇಂದ್ರಿಯಾರ್ಥೇಷು ಇಂದ್ರಿಯ ತೃಪ್ತಿಗಳಿಂದ ಎಂದೂ ಇಲ್ಲ ಕರ್ಮೇಷು ಕಾಮ್ಯ ಕಾರ್ಯಗಳಲ್ಲಿ ಅನುಸಜ್ಜತೆ ಅಗತ್ಯವಾಗಿ ತೊಡಗುತ್ತಾನೆ. ಸರ್ವಸಂಕಲ್ಪ ಸಕಲ ಭೌತಿಕ ಅಪೇಕ್ಷೆ ಸನ್ಯಾಸಿ ಯೋಗಾರೂಢ ಉನ್ನತಿ ಹೊಂದಿರುವನು ಸದಾ ಉಚ್ಯತೆ ಎಂದು ಹೇಳಲ್ಪಡುತ್ತದೆ. ಅನುವಾದ ಪಟ್ಟುಕೊಂಡಿಸಿ ಜೈ. ಒಬ್ಬ ಮನುಷ್ಯನು ಎಲ್ಲ ಐಕ ತ್ಯಜಿಸುವುದು ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯನ್ನು ಕರ್ಮದಲ್ಲಿ ತೊಡಗಲಾಗಿದೆ ಇರಬಹುದು. ಇಂತಹ ಮನುಷ್ಯನು ಯೋಗರೂಢ ಎಂದು ಹೇಳುತ್ತಾರೆ. ಭಾವಾರ್ಥ: ಮನುಷ್ಯನು ಭಗವಂತನ ಆಧ್ಯಾತ್ಮಿಕ ಪ್ರೇಮಪೂರ್ವಕ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿದಾಗ ಅವನು ತನ್ನಲ್ಲಿಯೇ ಸಂತೃಪ್ತನಾಗುತ್ತಾನೆ. ಆದುದರಿಂದ ಆತನ ಇಂದ್ರಿಯ ತೃಪ್ತಿಯಲ್ಲಾಗಲಿ ಕಾಮ್ಯ ಕರ್ಮಗಳಲ್ಲಾಗಲಿ ತೊಡಗುವುದಿಲ್ಲ. ಇಲ್ಲವಾದರೆ ಮನುಷ್ಯನ ಕೆಲಸ ಮಾಡದೆ ಬದುಕಲು ಸಾಧ್ಯವಿಲ್ಲದಿರುವುದರಿಂದ ಆತನ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಬೇಕು. ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನುಷ್ಯನು ಸದಾ ಸ್ವಾರ್ಥಪರ ಕಾರ್ಯಗಳಲ್ಲಿ ಅಥವಾ ನಿಷ್ಕೃತವಾದ ಸ್ವಾರ್ಥ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಎಲ್ಲವನ್ನು ಕೃಷ್ಣನ ತೃಪ್ತಿಗಾಗಿ ಮಾಡಬಹುದು. ಹೀಗೆ ಆತನ ಇಂದ್ರಿಯ ತೃಪ್ತಿಯಿಂದ ಸಂಪೂರ್ಣವಾಗಿ ನಿರ್ಲಿಪ್ತನಾಗಬಹುದು. ಇಂಥ ಸಾಕ್ಷಾತ್ಕಾರವಿಲ್ಲದವನು ಯೋಗದ ಏಣಿಯ ಅತ್ಯುನ್ನತ ಮಟ್ಟಕ್ಕೆ ಏರುವ ಮುನ್ನ ಐಹಿಕ ಬದುಕುಗಳಿಗೆ ತಪ್ಪಿಕೊಳ್ಳಲು ಯಾತ್ರಿಕವಾಗಿ ಪ್ರಯತ್ನಿಸಬೇಕು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕನ್ನಡ ಕೊಡಮ್ಮ. ಕನ್ನಡ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸಬನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಮುಂದುವರೆದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದು ಸಾಧನ ಎಂದು ಹೇಳಿದೆ. ಮೂರನೇ ಅಧ್ಯಾಯದಲ್ಲಿ ಪ್ರಭು. ಸೊ ಭಗವಂತ ಕೃಷ್ಣ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ, ಈ ಭಗವಂತನ ಹತ್ರ ಹೋಗೋದಕ್ಕೆ ಒಂದು ಏಣಿ ಥರ ಇದೆ. ಏಣಿ ಥರ ಈ ಯೋಗ ಅನ್ನೋದನ್ನು ಇಲ್ಲಿ ಏಣಿ ಅಂತ ಹೇಳ್ತಾರೆ. ಸೊ ನಾವೀಗ 3ನೇ ಅಂತಸ್ತು 4ನೇ ಅಂತಸ್ತು ಹೋಗ್ಬೇಕಾದ್ರೆ ಇವಾಗ ಏನೋ ಲಿಫ್ಟ್ ಇದೆ, ಎಲ್ಲ ಇದೆ, ಪರವಾಗಿಲ್ಲ ಹೋಗ್ತೀವಿ. ಅವಾಗೇನಂದರೆ ಎಲ್ಲ ಮೆಟ್ಲು ಥರ ಇತ್ತು. ಮೆಟ್ಲಲ್ಲಿ ಹತ್ತೋಗ್ಬೇಕು, ಇಲ್ಲ ಏಣಿಲಿ ಹತ್ತೋಗ್ಬೇಕು. ಸೊ ಆ ಥರ ಏಣಿ ಏನಕ್ಕಂದರೆ ನಾವು ಹೋಗೋ ಒಂದು ಸ್ಥಾನಕ್ಕೆ ನಮಗೇನಾದರೂ ಬೇಕಾಗುತ್ತೆ, ಅದಕ್ಕೆ ಏಣಿ ಥರ ಏನೋ ಬೇಕಾಗುತ್ತೆ. ಏನೇನೋ ಲಿಫ್ಟೋ ಇಲ್ಲ ಮೆಟ್ಲೋ ಏನೋ ಬೇಕಾಗುತ್ತೆ. ಇಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿನೂ ಭಗವಂತ ಒಂದೇ ಸಲ ಭಕ್ತಿಯೋಗಕ್ಕೆ ಬಾ ಅಂತ ಹೇಳಿದಿರ ಒಂದೊಂದು ಸ್ಟೆಪ್ಪೇ ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಒಂದೊಂದು ಸ್ಟೆಪ್ಪೇ ಹೇಳ್ತಾ ಇದ್ದಾರೆ. ಮೊದಲು ನೀವು ಕರ್ಮಯೋಗ ಮಾಡಿರಿ, ಆಮೇಲೆ ಜ್ಞಾನ ಯೋಗ ಮಾಡಿರಿ, ಆಮೇಲೆ ಧ್ಯಾನ ಯೋಗ ಮಾಡಿರಿ, ಆಮೇಲೆ ಅಷ್ಟಾಂಗ ಯೋಗ, ಅದಾದಮೇಲೆ ನೀವು ಭಕ್ತಿಯೋಗಕ್ಕೆ ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಏನಂದರೆ ಯೋಗ ಅನ್ನೋದು ಒಂದು ಏಣಿಗೆ ಕಂಪೇರ್ ಮಾಡ್ತಾರೆ, ಹೋಲಿಸ್ತಾ ಇದ್ದಾರೆ ಏಣಿಗೆ. ಸೊ ಮೇಲಿನ ಮೆಟ್ಟಿಗೆ ನಾವು ಒಂದೇ ಸಲ ಹೋಗೋಕ್ಕಾಗಲ್ಲ. ಇಲ್ಲೊಂದು ಕಾಲ ಅದೊಂದು ಕಾಲ ಏನು ಮಾಡ್ಬೇಕು ನಾವು? ಒಂದೊಂದು ಏಣಿನೇ ಒಂದಾದ್ಮೇಲೆ ಒಂದು ನಾವು ಹತ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಕೃಷ್ಣ ಡೈರೆಕ್ಟಾಗಿ ಭಗವಂತನ ಇದು ಭಕ್ತಿಯೋಗ ನೀವು ಮಾಡೋ ಅಂತ ಯಾಕೆ ಹೇಳ್ತಾ ಇಲ್ಲ ಅಂದರೆ, ಜನ ತಕ್ಷಣ ಎತ್ಕೊಳ್ಳೋದಿಲ್ಲ, ತಕ್ಷಣ ಅದನ್ನು ಮಾಡೋದಿಲ್ಲ. ಭಕ್ತಿಯೋಗ ನೀವು ಮಾಡೋದ್ರೆ ಯಾರು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಹೇಳ್ತಾರೆ, ಒಂದೊಂದು ಸ್ಟೆಪ್ಪಿಂದ ಬರ್ತಾ ಇದ್ದಾರೆ. ಒಂದೊಂದು ಮೆಟ್ಟೆ ಹತ್ಕೊಂಡು ನಿಧಾನಕ್ಕೆ ಬರಲಿ ಅಂತೇಳಿ ಕೃಷ್ಣ ಆ ಥರ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಆ ಥರ ಹೇಳ್ತಾ ಇದ್ದಾರೆ. ಅರ್ಜುನಿಗೆ ಅಂದರೆ ನಮಗೆ ಅದು. ಸೊ ಅರ್ಜುನ ಯಾಕಂದರೆ ತಕ್ಷಣ ಹೇಳಿದ್ರೆ ಮೊದಲು ಪ್ರಶ್ನೆಗಳು ಕೇಳೋದು ಶುರು ಮಾಡ್ಕೊಂಬಿಟ್ಟ ಅರ್ಜುನ. ನಾನು ಯಾಕೆ ಮಾಡಬೇಕು, ಯಾಕೆ ಯುದ್ಧ ಮಾಡಬೇಕು ಅಂತ. ಅದಕ್ಕೆ ಕೃಷ್ಣ ಒಂದೊಂದೇ ಅವ್ರು ಹೇಳ್ಕೊಂಬರ್ತಾ ಇದ್ದಾರೆ. ಇದನ್ನೆಲ್ಲ ನೀನು ಮಾಡಬೇಕಾಗತ್ತೆ. ಇದರಿಂದ ನೀನು ಅವ್ರು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಕೊಂಡು ಬರ್ತಾ ಇದ್ದಾರೆ. 2ನೇ ಅಧ್ಯಾಯದಲ್ಲಿ ಆತ್ಮದ ಬಗ್ಗೆ, ದೇಹದ ಬಗ್ಗೆ, 3ನೇ ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ, 4ನೇದಲ್ಲಿ ದಿವ್ಯವಾದ ಜ್ಞಾನ, 5ನೇದಲ್ಲಿ ಕೃಷ್ಣ ಚೈತನ್ಯದಲ್ಲಿ ಕರ್ಮಯೋಗ ಹೆಂಗೆ ಮಾಡೋದು, ಕರ್ಮಯೋಗನ ಕೃಷ್ಣ ಚೈತನ್ಯ ಇಟ್ಕೊಂಡು ಹೆಂಗೆ ಮಾಡೋದು ಅಂತ 5ನೇದಲ್ಲಿ. 6ನೇದಲ್ಲಿ ಧ್ಯಾನ ಯೋಗ, ಧ್ಯಾನ ಮೂಲಕವಾಗಿ ಹೆಂಗೆ ಭಗವಂತನ ಹತ್ರ ಹೋಗೋದು ಅಂತ. ಇಲ್ಲಿ ಯೋಗ ಅಂದರೆ ಏನು ಅಂದರೆ ಆತ್ಮ ಪರಮಾತ್ಮ ಹತ್ರ ಹೊಂದಾಣಿಕೆ ಆಗೋದನ್ನು ಯೋಗ ಅಂತ ಹೇಳ್ತಾರೆ. ಮುಖ್ಯವಾಗಿ 3 ವಿಧವಾದ ಆಧ್ಯಾತ್ಮಿಕವಾದಿಗಳು ಹೇಳ್ತಾರೆ: ಕರ್ಮಯೋಗಿ, ಜ್ಞಾನಯೋಗಿ, ಧ್ಯಾನಯೋಗಿ, ಆಮೇಲೆ ಭಕ್ತಯೋಗ, ಭಕ್ತಿಯೋಗ. ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿಯೋಗ. ಕರ್ಮಯೋಗದಲ್ಲಿರೋರು ಏನು ಮಾಡ್ತಾರೆ ಅಂದರೆ ಕರ್ಮಿ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಫ್ರೂಟಿವ್ ಆ್ಯಕ್ಟಿವಿಟೀಸ್. ಈ ಕರ್ಮಕಾಂಡದಲ್ಲಿ ಕೆಲವು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಈ ಥರ ಮಾಡ್ಬೋದು, ಈ ಥರ ಮಾಡಿದ್ರೆ ಇದಾಗುತ್ತೆ, ಆ ಥರ ಮಾಡಿದ್ರೆ ನಿನಗೆ ಪರಿಹಾರ ಸಿಗುತ್ತೆ. ಪರಿಹಾರಗಳು ಬೇಕಾದಷ್ಟು ಪರಿಹಾರಗಳು, ಬೇಕಾದಷ್ಟು ನೀನು ಸ್ವರ್ಗಲೋಕಕ್ಕೆ ಹೋಗ್ಬೇಕಾದ್ರೆ ಈ ಥರ ಮಾಡಬೇಕು, ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಈ ಥರ ಮಾಡಬೇಕು,
ಮತ್ತು ಸಿದ್ಧ ಇದು ಧ್ಯಾನ ಇದು ವೈಕುಂಠ ಇದು ವೈಕುಂಠ ಅಲ್ಲ ಇದು ಭೌತಿಕ ಪ್ರಪಂಚದಲ್ಲಿರೋ ಲೋಕಗಳಿಗೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ. ಪಿತೃಲೋಕಕ್ಕೆ ಹೋದ್ರೆ ಈ ಥರ ಮಾಡ್ಬೇಕು ನೀನು. ಪಿತೃಗಳನ್ನ ಆರಾಧನೆ ಮಾಡಿದ್ರೆ ಪಿತೃಲೋಕಕ್ಕೆ ಹೋಗ್ತೀಯ. ಇದು ಭಗವಂತನೇ ಹೇಳಿದ್ರು, ಯಾಂತಿ ದೇವ ವ್ರತ ದೇವ ಯಾಂತಿ ಪಿತೃ ಯಂತಿ ಪಿತೃವ್ರತ ಭೂತಾನ್ ಯಂತಿ ಭೂತೇಜ್ಯ ಅಂತ 9ನೇ ಅಧ್ಯಾಯದಲ್ಲಿ ಹೇಳವರ ಕೃಷ್ಣ. ಹಾಂ 9:25 ಯಾಂತಿ ದೇವ ವ್ರತ ದೇವಾನ್ ಪಿತೃ ಯಂತಿ ಪಿತೃವತಃ ಭೂತಾನಿ ಯಂತಿ ಭೂತೇಜ್ಯ ಯಾಂತಿ ಮಾದ್ಯಾಜಿನೋಪಿ ಮಾ. 9ನೇ ಅಧ್ಯಾಯ 25ನೇ ಶ್ಲೋಕ. ಯಾಂತಿ ಮಾದ್ಯಾಜಿನೋಪಿ ಮಾಂ ಯಾಂತಿ ಮಾದ್ಯಾಜಿನೋಪಿ ಮಾಂ ಯಾಂತಿ ಮಾದ್ಯಾಜಿನೋ ಅಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯ ಹುಟ್ಟುವರು. ಪಿತೃಗಳನ್ನು ಪೂಜಿಸುವರು ಪಿತೃಗಳ ಬಳಿಗೆ ಹೋಗುತ್ತಾರೆ. ಭೂತಗಳನ್ನು ಪೂಜಿಸುವರು ಭೂತಗಳ ಮಧ್ಯ ಹುಟ್ಟುವರು. ನನ್ನನ್ನು ಪೂಜಿಸುವರು ನನ್ನೊಡನೆ ಇರುವರು. ನನ್ನನ್ನಂದ್ರೆ ದೇವರಲ್ಲ, ಕೃಷ್ಣ ಅಂತ ಹೇಳ್ಬೇಕು. ದೇವರಂದ್ರೆ ದೇವತೆಗಳಾಗ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಕೃಷ್ಣನೇ ಹೇಳ್ತಾರೆ, ನಾನೇ ಹೇಳಿಲ್ಲ, ಅವರೇ ಹೇಳ್ತಾರೆ. ದೇವತೆಗಳನ್ನ ಪೂಜೆ ಮಾಡಿದ್ರೆ ದೇವತೆಗಳ ಹತ್ರ ಹೋಗ್ತೀರಾ. ಪಿತೃಗಳನ್ನ ಪೂಜಿಸಿದ್ರೆ ಪಿತೃಗಳ ಹತ್ರ ಹೋಗ್ತೀರಿ. ಭೂತಗಳನ್ನ ಪೂಜಿಸಿದ್ರೆ ಭೂತಗಳ ಹತ್ರ ಹೋಗ್ತೀರಿ. ನನ್ನನ್ನು ಪೂಜಿಸುವರು ನನ್ನೊಡನೆ ಇರುವರು, ನನ್ನ ಹತ್ರನೇ ಇರ್ತಾರೆ. ಚಂದ್ರ ಸೂರ್ಯ ಅಥವಾ ಬೇರೆ ಯಾವುದೇ ಲೋಕಕ್ಕೂ ಹೋಗಲು ಬಯಸುವವನು ಈ ಉದ್ದೇಶ ಸಾಧನೆಗಾಗಿ ವೇದಗಳಲ್ಲಿ ಹೇಳಿರುವ ನಿರ್ದಿಷ್ಟ ತತ್ವಗಳನ್ನು, ಉದಾಹರಣೆಗೆ ದರ್ಶ ಪೌರ್ಣಮಾಸಿ ಎಂದು ಪಾರಿಭಾಷಿಕವಾಗಿ ಕರೆಯುವ ಪ್ರಕ್ರಿಯೆಯನ್ನು ಅನುಸರಿಸಿ ಬಯಸಿದ ಸ್ಥಳವನ್ನು ಸೇರಬಹುದು. ವೇದಗಳ ಕರ್ಮಕಾಂಡ, ನಾನು ಹೇಳಿದಲ್ಲ, ವೇದಗಳ ಕರ್ಮಕಾಂಡ ಭಾಗದಲ್ಲಿ ಇವನ್ನು ವಿವರವಾಗಿ ವರ್ಣಿಸಿದೆ. ಬೇರೆ ಬೇರೆ ಸ್ವರ್ಗಲೋಕಗಳಲ್ಲಿ ನೆಲೆಸಿರುವ ದೇವತೆಗಳ ನಿರ್ದಿಷ್ಟ ಪೂಜೆಯನ್ನು ವೇದಗಳನ್ನು ಸೂಚಿಸುತ್ತವೆ. ಇದೇ ರೀತಿಯಲ್ಲಿ ಒಂದು ನಿರ್ದಿಷ್ಟ ಯಜ್ಞವನ್ನು ಮಾಡಿ ಪಿತೃಲೋಕಕ್ಕೆ ಹೋಗಬಹುದು. ಹೀಗೆಯೇ ಅನೇಕ ಭೂತ ಲೋಕಗಳಿಗೆ ಹೋಗಿ ಯಕ್ಷ, ರಕ್ಷ ಅಥವಾ ಪಿಸಾಚಿ ಆಗಬಹುದು. ಭೂತಗಳನ್ನ ನಾವು ಪೂಜಿಸಿದ್ರೆ ಯಕ್ಷರಾಗ್ತಾರೆ, ಮತ್ತೆ ರಕ್ಷ ಆಗ್ತಾರೆ, ಪಿಸಾಚಿ ಆಗ್ತಾರೆ, ಮತ್ತೆ ಬೇತ ಪಿಸಾಚಿಗಳಾಗ್ತಾರೆ ಅಂತ ಹೇಳ್ತಾರೆ. ಪಿಸಾಚ ಪೂಜೆಯನ್ನು ಮಾಟ ಅಥವಾ ಅಭಿಚಾರ ಅಂತ ಹೇಳ್ತಾರೆ. ಮಾಟ ಮಾಡ್ತಾರಲ್ಲ ಅದೆಲ್ಲ ಅವರೆಲ್ಲ ಪಿಸಾಚಿ ಪೂಜೆ ಅದೆಲ್ಲ ಎಂದು ಕರೀತಾರೆ. ಈ ಕೇರಳಲ್ಲೆಲ್ಲ ಅದೇ ಮಾಡೋದು. ಕೇರಳದಲ್ಲಿ ಮಾಟ ಮಾಡೋದು, ಅವ್ರ ಬಟ್ಟೆ ತಗೊಳ್ಳೋದು, ಅವ್ರದ್ದು ಇದು ತಗೊಳ್ಳೋದು, ಏನೋ ಅವ್ರದ್ದು ವಸ್ತು ತಗೊಂಡು ಅದನ್ನು ಅವ್ರು ಮಾಟ ಮಾಡಿ ಅವ್ರಿಗೆ ಕಾಯಿಲೆ ಬರಂಗೆ ಮಾಡೋದು, ಇದೆಲ್ಲ ಮಾಡ್ತಾರೆ. ಇದನ್ನ ಮಾಟ ಅಂತ ಹೇಳ್ತಾರೆ. ಇಲ್ಲಾಂದರೆ ಅಭಿಚಾರ, ಇಂಗ್ಲೀಷಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಈ ಥರ ಭೂತಗಳನ್ನ ಇದು ಮಾಡೋರೆಲ್ಲ ಭೂತ ಆಗ್ತಾರೆ ಅಂತ ಹೇಳ್ತಾರೆ. ಅಂತಹ ಮಾಟ ಅಥವಾ ಅಭಿಚಾರವನ್ನು ಅಭ್ಯಾಸ ಮಾಡುವವರು ಅನೇಕರಿದ್ದಾರೆ. ಎಷ್ಟೋ ಜನ ಇದ್ದಾರೆ ಆ ಥರ. ಅವರ ಆಧ್ಯಾತ್ಮಿಕತೆ ಎಂದು ಭಾವಿಸುತ್ತಾರೆ. ಆದರೆ ಇಂತಹ ಚಟುವಟಿಕೆಗಳು ಸಂಪೂರ್ಣವಾಗಿ ಪ್ರಾಪಂಚಿಕವಾದವು. ಅದನ್ನೇ ಅವರು ಆಧ್ಯಾತ್ಮಿಕ ಸೇವೆ ಅನ್ಕೊತಾರೆ, ಅದನ್ನೇ ಭಕ್ತಿ ಸೇವೆ ಅನ್ಕೊತಾರೆ. ಈಗ ಏನು ಮಾಡ್ತಾರೆ ಅಂದರೆ, ಹಳ್ಳಿಗಳಲ್ಲಿ ತುಂಬ ಜನ ಏನು ಮಾಡ್ತಾರೆ, ಯಾರಾದರೂ ಮನೆಯಲ್ಲಿ ತೀರ್ಕೊಂಬಿಟ್ರೆ ನಮ್ಮ ಮನೆಗೆ ಬರಬೇಡ 11 ದಿನ ಬರಬೇಡ, 3 ತಿಂಗಳು, ಆಮೇಲೆ ವರ್ಷ ಇದು ದೇವ್ರ ಪೂಜಾ ರೂಮೇ ತೆಗಿಯಲ್ಲ. ನಾನು ನೋಡಿದ್ದೀನಿ ಎಷ್ಟೋ ಜನ ತಮಿಳ್ನಾಡಲ್ಲಿ, ಬೇರೆ ಕಡೆ ಎಲ್ಲಿಂದ ಗೊತ್ತಿಲ್ಲ, ತಮಿಳ್ನಾಡಲ್ಲಿ ಅಲ್ಲಿ ಒಬ್ಬೊಬ್ಬರೇ ಸತ್ತೋಗ್ತಾ ಇರ್ತಾರೆ. 1 ತಿಂಗಳಿಗೆ ಒಬ್ಬನು, 2ನೇ ತಿಂಗಳು ಒಬ್ಬನು, 3ನೇ ತಿಂಗಳು ಸತ್ತೋಗ್ತಾ ಇದ್ರೆ ವರ್ಷ ಫುಲ್ಲು ಮುಚ್ಚೇ ಇರ್ತಾರೆ, ಬಾಗ್ಲೇ ತೆಗಿಯಲ್ಲ. ಎಷ್ಟೋ ಜನ ಈ ತಮಿಳ್ನಾಡು ಕಡೆ ಎಲ್ಲ, ಈ ಕಡೆ ಧರ್ಮಪುರಿ, ಆಮೇಲೆ ಸೇಲಂ, ಈ ಕಡೆ ಎಲ್ಲ ಹಳ್ಳಿಗಳಲ್ಲಿ, ಸಿಟಿಗಳಲ್ಲೆಲ್ಲ ಅಲ್ಲ, ಹಳ್ಳಿಗಳಲ್ಲಿ ಏನು ಅಂತ ಹೇಳಿದ್ರೆ ಅದನ್ನೇ ದೊಡ್ಡ ಅವ್ರಿಗೆ ಪೂಜೆ ಥರ ಅವ್ರಿಗೆ.
ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾನೆ. ಆಮೇಲೆ ಮನೆಗಳಿಗೂ ಸೇರ್ಸಲ್ಲ. ಬೇರೆ ಮನೆಯವರು ಅವ್ರಿಗೆ ನೆಂಟ್ರ ಮನೆಗೆ ಹೋದ್ರೆ ಬರ್ಬಾರ್ದು, ನೀವು ಬರಬಾರ್ದು, ಒಂದು ವರ್ಷ ಬರಬಾರ್ದು, 11 ದಿವಸ ಇಲ್ಲಾಂದ್ರೆ ಅಷ್ಟೇ 16 ಅದು ಭಾಗವತಮಲ್ಲಿ ನೀವ್ ಹೇಳೋದಲ್ಲ, ನಾನು ಹೇಳೋದಲ್ಲ. ಭಾಗವತಂ ಮೊದಲನೇ ಸ್ಕಂದಲ್ಲೂ 2ನೇ ಸ್ಕಂದಲ್ಲಿ ಬ್ರಾಹ್ಮಣರಿಗೆ ಅವ್ರ ಮನೆಯಲ್ಲಿ ಜೀವ ಬಿಟ್ರೆ ಎಷ್ಟು ದಿನ ಇರಬೇಕು, ಕ್ಷತ್ರಿಯ ಎಷ್ಟು ದಿನ ಇರಬೇಕು, ಮತ್ತೆ ವೈಶ್ಯರು ಎಷ್ಟು ಜನ ಇರಬೇಕು, ಶೂದ್ರರು ಎಷ್ಟು ಜನ ಇರಬೇಕು ಅಂತ ಅದರಲ್ಲಿ ಬರೆದಿದ್ದಾರೆ. ಅದನ್ನ ನೋಡಿ ಅವ್ರು ಹೇಳಿರೋದು. ಈಗ ಅದನ್ನ ನೋಡಿ ಇಷ್ಟು ದಿನ ಇರಬೇಕು ಅಂತ ಹೇಳಿರೋದು. ನಮ್ಮ ಜಾತಿನಲ್ಲಿ ಅವ್ರ ಜಾತಿನಲ್ಲಿ ಅಲ್ಲ ಅದು. ಈ ಬ್ರಾಹ್ಮಣ ಜಾತಿಯಲ್ಲಿ ಅವರು ಅಲ್ಲಿ ಶಾಸ್ತ್ರದಲ್ಲಿ ಬರೆದಿರ್ತಾರೆ ಆ ಥರ. ಭಾಗವತಮಲ್ಲಿ ಭಗವದ್ಗೀತೆಯಲ್ಲಿ ಬರ್ದಿಲ್ಲ, ಭಾಗವತಮಲ್ಲಿ ಬರುತ್ತೆ. ಇಷ್ಟು ದಿನ ಇರಬೇಕೆಲ್ಲ ಕ್ಲಿಯರಾಗಿ ಕೊಟ್ಟವ್ರೆ, ತುಂಬ ಕ್ಲಿಯರಾಗಿ ಕೊಟ್ಟವ್ರೆ. ಅದನ್ನ ಬಿಟ್ಟು ನಾವು ಏನು ಮಾಡ್ತೀರಿ, ಮಾನಸಿಕವಾಗಿ ನಮ್ಗೆ ಏನೇನು ತೋರಿಸ್ತೋ ಅದೆಲ್ಲ ಮಾಡ್ತಾರೆ ಜನ. ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಈ ಥರನೇ ಮಾಡಬೇಕು, ಆ ಥರನೇ ಮಾಡಬೇಕು, ಅವ್ರು ಮಾಡಬಾರ್ದು, ಇವ್ರು ಮಾಡಬಾರ್ದು, ಇದೆಲ್ಲ ಯಾವುದು ಶಾಸ್ತ್ರದಲ್ಲಿ ಏನೂ ಇಲ್ಲ. ಇದು ಏನಂದ್ರೆ ಯಾವುದೋ 40-50-60 ವರ್ಷ ಮುಂದೆ ಯಾರೋ ಒಬ್ರು ಮಾಡಿರ್ತಾರೆ. ಅದನ್ನ ಕೇಳಿದ್ರೆ ಅವರು ನಮ್ಮ ಹಿರಿಯರು ಮಾಡಿದ್ರು, ಅದಕ್ಕೆ ನಾವು ಫಾಲೋ ಮಾಡ್ತಾ ಇದ್ದೀವಿ. ಒಂದು ಗ್ರಾಮದಲ್ಲಿ ದೊಡ್ಡ ಮದುವೆ ಆಯಿತು. ಆ ಕಾಲದಲ್ಲಿ ಮದುವೆ ಎಲ್ಲ ಮನೆಯಲ್ಲಿ ಮಾಡ್ತಾ ಇದ್ರು. 10 ದಿನ ಮಾಡ್ತಾ ಇದ್ರು ಮದುವೆ. ಮನೆ ಒಂದು ಛತ್ರ ತರ ಇರ್ತಾವ. ಆಗ ಮದುವೆ ತೊಟ್ಟಿನೇ ಇರುತ್ತೆ. ಸೆಂಟ್ರಲ್ಲಿ ಮನೆ ತರ ಕಟ್ಬಿಟ್ಟಿರ್ತಾರೆ, ಅದ್ರ ಮೇಲೆ ಎಷ್ಟು ಚೆನ್ನಾಗಿ ದೊಡ್ಡವ್ರು ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮಾಡೋರು. ಅಲ್ಲ, ಏನಕ್ಕೆ ಹೇಳ್ತಾ ಇರೋದು ವಿಷಯ ಏನಕ್ಕಂದ್ರೆ, ಮದುವೆ ಮಾಡ್ತಾ ಮಾಡ್ತಾ ಇದು ಗಾಬರಿ, ಇದು ಜನ ಜಾಸ್ತಿ ಆಗೋದ್ರು. ಜನ ಜಾಸ್ತಿ ಆಗೋದ್ಮೇಲೆ ಅಕಸ್ಮಾತ್ ಆಗಿ ಆ ಮದುವೆನಲ್ಲಿ ಒಂದು ಬೆಕ್ಕು ಬಂತು. ಬೆಕ್ಕು ಮನೆ ಒಡೆ ಬಂದ್ಬಿಡ್ತು. ಮನೆ ಒಳಗೆ ಬಂದು ಆ ಕಡೆ ಈ ಕಡೆ ಓಡಾಡ್ತಾನೆ ಇತ್ತು. ಮದುವೆ ಮನೆಗೆ ಬಂದ್ಬಿಟ್ಟು ಓಡಾಡ್ತಾ ಇತ್ತು. ಮದುವೆ ಮನೆ ದೊಡ್ಡ ಹಿರಿಯರಿದಾರಲ್ಲ ಅವರು, ಏನಪ್ಪ ಈ ಬೆಕ್ಕು ತುಂಬಾ ಇದು ತಾಪತ್ರೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ದಾರ ತಗೊಂಡು, ಹಗ್ಗ ತಗೊಂಡು ಒಂದು ಕಂಬಕ್ಕೆ ಕಟ್ಬಿಟ್ರು ಅದನ್ನ, ಬೆಕ್ಕನ. ಸರಿ, ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಬರೋರವರೆಲ್ಲ ಅದನ್ನ ನೋಡಿದ್ರು, ಬೆಕ್ಕನ ಎಲ್ಲ ನೋಡ್ಬಿಟ್ಟು ಏನು ಮಾಡಿದ್ರು, ಇವ್ರ ಮದುವೆ ಆಗೋಯ್ತು. ಮುಂದಿನ ತಿಂಗಳು ಇನ್ನೊಬ್ಬದು ಮದುವೆ ಆಯಿತು ಗ್ರಾಮದಲ್ಲಿ. ಅವ್ರೇನು ಮಾಡಿದ್ರು, ಎಲ್ಲ ಮದುವೆಗಳು ಅವ್ರದ್ದು ಮದುವೆ ಆಗ್ತಾ ಇರುವಾಗ ಬೆಕ್ಕನ ಕರ್ಕೊಂಬಂದು ಕಂಬಕ್ಕೆ ಕಟ್ಟಿದ್ರು. ಯಾಕಪ್ಪ ಹಿಂಗ್ ಬೆಕ್ಕನ್ನ ಕಂಬಕ್ಕೆ ಕಟ್ಟಿದ್ವಿ ಅಂದ್ರೆ, ಅವ್ರ ಮನೆಯಲ್ಲಿ ಆ ಥರ ಮಾಡಿದ್ರು. ಅದಕ್ಕೆ ನಾವು ಕಟ್ತಾ ಇದೀವಿ. ಇವ್ನು ನೋಡ್ಕೊಂಡು ಇನ್ನೊಬ್ನು, ಅವ್ನು ನೋಡ್ಕೊಂಡು ಇನ್ನೊಬ್ನು, ಅದೇನಾಯ್ತು ಹಂಗೆ ಪರಂಪರದಿಂದ ಕಂಟಿನ್ಯೂ ಕಂಟಿನ್ಯೂ ಆಗೋಯ್ತು. ಅಲ್ಲ, ಯಾರು ನೋಡಿದ್ರೆ ಮದುವೆ ಮಾಡಿದ್ರೆ ಬೆಕ್ಕನ್ ತಗೊಂಡ್ಬಂದು ಕಂಬಕ್ಕೆ ಕಟ್ಬಿಟ್ಟು ಮದುವೆ ಮಾಡಿದ್ರು. ನದಿ ಬಂತು. ಅದು ಯಾಕೆ ಅವನು ಮಾಡದ, ಏನಕ್ಕೆ ಮಾಡದ, ಅದೆಲ್ಲ ಏನು ವಿಚಾರಣೆ ಮಾಡಲ್ಲ. ಯಾರೋ ಅವ್ರು ಮಾಡಿದ್ರೆ ನಾವು ಮಾಡೋಣ, ಅವ್ರು ಹೋದ್ರೆ ನಾವು ಹೋಗೋಣ. ಈ ತರ ಜನ ಏನಂದ್ರೆ ಸ್ಪೆಕ್ಯುಲೇಷನ್ ಮಾಡ್ಕೊಳ್ಳೋದು. ಅವ್ರಿಗೆ ಮನಸ್ಸಿಗೆ ಬಂದಿರೋದೆಲ್ಲ ಯೋಚನೆ ಮಾಡ್ಕೊಂಡು ಮಾಡೋದು ಅವರು. ಆ ಕಾಲದಲ್ಲಿ ಸ್ವಲ್ಪ ಕೆಲವರಿಗೆ, ಈ ದೊಡ್ಡ ಹಳೆ ಕಾಲದವರಿಗೆ ಸ್ವಲ್ಪ ಇದು ಬುದ್ಧಿ ಜಾಸ್ತಿ. ಏನ್ ಬುದ್ಧಿ ಅಂದ್ರೆ ವಿಪರೀತ ಬುದ್ಧಿ. ಚೆನ್ನಾಗಿರೋ ಬುದ್ಧಿ ಅಲ್ಲ, ಅದು ವಿಪರೀತ ಬುದ್ಧಿ. ಆ ಥರ ಏನೋ ನನಗೆ ಗೊತ್ತು ಅಂತ ಮಾಡೋದು. ಅದೇ ಒಳ್ಳೆಯವರು ಇದ್ದಾರೆ, ಒಳ್ಳೆ ಚೆನ್ನಾಗಿ ರೀತಿ ನೀತಿ ಗೊತ್ತಿರೋರು ಇರ್ತಾರೆ. ಸೊ ಭಗವಂತನ ಹತ್ರ ಹೋಗ್ಬೇಕಾದ್ರೆ ದಾರಿ ಏನು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಯೋಗ ಮೂಲಕವಾಗಿ ನಾವು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನೇನು ಯೋಗ ಅಂದ್ರೆ ಕರ್ಮಯೋಗ ಅಂತ. ಅದೇ ಕರ್ಮ ಅಂದ್ರೆ ಕರ್ಮೀಸ್ ಏನ್ ಮಾಡ್ತಾರೆ, ಅವರ ಸ್ವಾರ್ಥಕ್ಕೋಸ್ಕರ, ಅವರ ಒಳ್ಳೇದಕ್ಕೋಸ್ಕರ, ಅವ್ರಿಗೇನಾದ್ರು ಕೆಟ್ಟದ್ದು ನಡಿಬಾರದು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆ ಕಾರ್ಯಗಳು ಮಾತ್ರ ಮಾಡ್ಕೊತಾರೆ. ಭಗವಂತನಿಗೋಸ್ಕರ ಅವ್ರು ಮಾಡಲ್ಲ. ಅವ್ರ ಸ್ವಾರ್ಥಕ್ಕೆ ಮಾಡ್ಕೊಳ್ಳೋದು. ಅವ್ರ ವಂಶಕ್ಕೆ ಚೆನ್ನಾಗಿರ್ಲಿ, ಅವ್ರ ಫ್ಯಾಮಿಲಿಗೆ ಚೆನ್ನಾಗಿರ್ಲಿ, ಅವ್ರಿಗೆ ಚೆನ್ನಾಗಿರ್ಲಿ, ಅವ್ರ ಇಂದ್ರಿಯ ತೃಪ್ತಿಗೆ, ಅವ್ರು ಭೋಗ ಮಾಡೋದಕ್ಕೆ, ಅವ್ರು ಅನುಭವಿಸೋದಕ್ಕೆ, ಇದಕ್ಕೆಲ್ಲ ಏನು ಮಾಡ್ತಾರೆ ಕರ್ಮಿಗಳು, ಅಂಥ ಕಾರ್ಯಗಳು ಮಾಡ್ತಾ ಇರ್ತಾರೆ. ಅದರಲ್ಲಿ ಭಗವಂತ ಮಾಧ್ಯಮವಾಗಿ ಇರಲ್ಲ. ಜ್ಞಾನಯೋಗ ಏನು ಮಾಡ್ತಾರೆ, ಚೆನ್ನಾಗಿ ವೇದಗಳನ್ನೆಲ್ಲ ಓದ್ಬಿಡ್ತಾರೆ. ಎಲ್ಲ ವೇದಗಳು ಓದ್ಬಿಟ್ಟು ಭಗವಂತನ ಬಿಟ್ಟು ಏನು ಮಾಡ್ತಾರೆ, ಭಗವಂತನ ಕಾಂತಿ ಐತಲ್ಲ, ಪ್ರಕಾಶ, ಬ್ರಹ್ಮಜ್ಯೋತಿ ಬೆಳಕು, ಭಗವಂತನ ದೇಹದಿಂದ ಬರೋ ಒಂದು ಕಾಂತಿ ಬರುತ್ತೆ.
ಅದನ್ನೇ ಬ್ರಹ್ಮಜ್ಯೋತಿ ಅಂತಾರೆ. ಅದರಲ್ಲೋಗಿ ಸೇರ್ಕೊಂಡ್ಬಿಡ್ತಾರೆ. ಹ್ಮ್. ಅದಕ್ಕೆ ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ. ಅವ್ರಿಗೇನಂದರೆ ಭಗವಂತನಿಗೆ ರೂಪ ಇಲ್ಲ, ಬರೀ ಭಗವಂತ ಕಾಂತಿ. ಈ ಆರ್ಯ ಸಮಾಜದಲ್ಲಿ ಹೇಳ್ತಾರಲ್ಲ, ಆರ್ಯ ಸಮಾಜ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಆರ್ಯ ಸಮಾಜ ಬಗ್ಗೆ ಮಾತಾಡೋದೇ ಇಲ್ಲ ಪ್ರಭುಪಾದರು ಯಾವಾಗಲೂ. ಕತ್ಲೆ ಮನೇಲಿ ಕೂರಿಸ್ಬಿಟ್ಟು ಆ ಬೆಳಕನ್ನು ತೋರಿಸ್ತಾರೆ. ಅದೇ ಕರೆಕ್ಟ್, ಅದೇ ಹಂಗಾದ್ರೆ ಅದೇ ಜ್ಯೋತಿನೇ. ಅವ್ರೇನು ಅನ್ಕೊಂತಾರೆ, ಕತ್ಲೆ ಮಾಡ್ಬಿಡ್ತಾರೆ. ಅದೇನಂದ್ರೆ ಭಗವಂತ ಬಂದು ಬರೀ ಜ್ಯೋತಿ ಸ್ವರೂಪದಲ್ಲಿ ಇದ್ದಾನೆ. ಭಗವಂತ ಇದ್ರಿಂದ ನಿಂಗೆ ಜ್ಯೋತಿ ಬರೋದು, ಜ್ಯೋತಿ ಎಲ್ಲಿ ಬರುತ್ತೆ ನಿನ್ಗೆ? ಇಲ್ಲಿ ಬೆಳಕಾಗಿದೆ, ಇಲ್ಲಿ ಬೆಳಕಾಗಿದೆ. ಯಾಕೆ ಬೆಳಕು ಬರ್ತಾ ಇದೆ? ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯದಿಂದ ಬೆಳಕು ಬರ್ತಾ ಇದೆ. ಸೂರ್ಯ ಇಲ್ಲ ಅಂದ್ರೆ ಬೆಳಕಲ್ಲಿ ಬರುತ್ತೆ. ಸೊ ಭಗವಂತ ಇಲ್ಲ, ಅದೇ ಭಗವಂತ ಜ್ಯೋತಿ ಐತೆ, ಹಂಗೆ ಅವ್ರ ಅರ್ಥ. ಭಗವಂತ ಇದ್ದಾನೆ, ಅದೇ ಜ್ಯೋತಿ. ಇದು ಭಗವಂತ ಇಲ್ಲ, ಅದೇ ಜ್ಯೋತಿ ಮಾತ್ರ ಬಂದ್ಬಿಡ್ತು. ಮಗು ನೋಡ್ಕೊಂಡು ಮಗು ನೋಡ್ತೀವಿ ನಾವು. ಮಗುನ ನೋಡ್ಬಿಟ್ಟು ಅವನೇ ತಾಯಿ ತಂದೆ ಅಂತ ಹೇಳ್ದಂಗೆ. ತಾಯಿ ತಂದೆ ಇದ್ರೆ ಮಗು ಹೆಂಗ್ ಬರುತ್ತೆ? ಮಗು ಬರಲ್ಲ. ಆ ಥರ ಭಗವಂತ ಇಲ್ಲ, ಆದರೆ ಜ್ಯೋತಿ ಭಗವಂತ ಜ್ಯೋತಿ ಸ್ವರೂಪದಲ್ಲಿ ಇದ್ದಾನೆ ಅಂತ. ತಪ್ಪ ಸರಿನಾ ಇದು? ಹಾ, ಭಗವಂತ ಜ್ಯೋತಿ ಬರೋದು ಎಲ್ಲಿ ಬರ್ತದೆ? ಏನು ಬರಲ್ಲ. ಆ ಥರ ಈ 2ನೇ ತರಗತಿಯವ್ರು ಏನು ಮಾಡ್ತಾರೆ, ಆ ಜ್ಯೋತಿನಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಬ್ರಹ್ಮಜ್ಯೋತಿನಲ್ಲಿ ಹೋಗಿ ಸೇರ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ಇಲ್ಲಿ ಈ ಕರ್ಮಲೋಕಕ್ಕೆ. ಈ ಮೃತ್ಯು ಲೋಕ ಅಂತ ಹೆಸರು ಇದಕ್ಕೆ. ಯಾಕಂದ್ರೆ ಇಲ್ಲಿ ಜನ್ಮ ಮೃತ್ಯು 2 ಇದೆ. ಅದಕ್ಕೆ ಇಲ್ಲಿ ವಾಪಸ್ ಬರ್ತಾರೆ. ವಾಪಸ್ ಬಂದು ಏನು ಪ್ರಯೋಜನ? 5ನೇ ತಿಂಗಳಲ್ಲೇ ಮಗುಗೆ ಗರ್ಭದಲ್ಲಿರುವಾಗ ಭಾಗವತ ಮನೆ ಏನು ಹೇಳ್ತಾರೆ ಅಂದ್ರೆ ಚೈತನ್ಯ ಬಂದ್ಬಿಡುತ್ತಂತೆ, ಚಿನ್ಮಯ ಆಗ್ಬಿಡ್ತಾರಂತೆ ಆವಾಗಲೇ ಅವರು. ಆ ಪ್ರಜ್ಞೆ 5ನೇ ತಿಂಗಳಿಗೆ ಬಂದ್ಬಿಡುತ್ತಂತೆ. ಅದರಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ತಾಯಿ ಗರ್ಭದಲ್ಲಿರೋ ಮಗು ಬಲಗಡೆ ಮೂಮೆಂಟ್ಸ್ ಜಾಸ್ತಿ ಇದ್ರೆ ಗಂಡು ಮಗು ಬರ್ತಾರಂತೆ, ಎಡಗಡೆ ಮೂಮೆಂಟ್ಸ್ ಆದರೆ ಹೆಣ್ಮಗು ಹುಡ್ತಾರಂತೆ. ಇದನ್ನೆಲ್ಲ ಶಾಸ್ತ್ರದಲ್ಲಿ ಇದೆ, ಭಾಗವತಮಲ್ಲೆಲ್ಲ ಬರೆದಿದ್ದಾರೆ. ಅದಕ್ಕೆ ಚೈತನ್ಯ 5ನೇ ತಿಂಗಳೇ ಅವ್ರಿಗೆ ಚೈತನ್ಯ ಬಂದ್ಬಿಡುತ್ತೆ ಮಗುಗೆ. ಆಗ ಆ ಮಗು ಹೆಂಗಿರುತ್ತಂದ್ರೆ, ಇದು ಚೀಲ ಅಂದ್ರೆ ಈ ಚೀಲದಲ್ಲಿ ಮಗು ಇರುತ್ತೆ, ಗರ್ಭಚೀಲ. ಈ ಗರ್ಭಚೀಲದಲ್ಲಿ ಮಗು ಇರುತ್ತೆ. ಆ ಗರ್ಭಚೀಲದಲ್ಲಿ ಮಲ ಮೂತ್ರ ಎಲ್ಲ ಅದರಲ್ಲೇ, ತಿಂಡಿ ಊಟ ಎಲ್ಲ ಅದರಲ್ಲೇ. ಆ ಮಲ ಮೂತ್ರ ಎಷ್ಟೋ ತಿಂಗಳು, ಅಲ್ಲೇ 9 ತಿಂಗಳು ಇರುತ್ತಲ್ಲ, ಅಲ್ಲಿರೋ ಕ್ರಿಮಿಗಳು ಹುಳ ಗಿಳ ಎಲ್ಲ ತಿಂದು ಅದನ್ನ ಕಚ್ಚಿ ಮಗುನ ಅಂತ ಇಂಥ ಚಿತ್ರಹಿಂಸೆ ಅಲ್ಲ, ಅಂತ ಚಿತ್ರಹಿಂಸೆ ಅಂತೆ. ಆವಾಗ ಮಗು ಕೇಳುತ್ತೆ, ಭಗವಂತನ ಕೇಳ್ತಾರಂತೆ, ದಯವಿಟ್ಟು ಈ ಗರ್ಭಚೀಲದಿಂದ ನನ್ನ ಬಿಡುಗಡೆ ಮಾಡು, ನಿನಗೆ ಶರಣಾಗತಿ ಆಗ್ಬಿಡ್ತೀನಿ, ನಿನ್ಗೆ ಶರಣಾಗತಿ ಆಗ್ಬಿಡ್ತೀನಿ, ನನ್ನ ಕೈಲಿ ಇರೋಕ್ಕಾಗ್ತಾ. ಚೀಲದಲ್ಲಿ ಹೋಗಿ ನಮ್ಮನ್ನ ಹಾಕಿದ್ರೆ ಹೆಂಗಿರುತ್ತೆ? ನಮ್ಮನ್ನ ಒಂದು ಚೀಲದಲ್ಲಿ ನಮ್ಮನ್ನ ಕಟ್ಬಿಟ್ರೆ ಹೆಂಗಿರುತ್ತೆ ನಮ್ಗೆ? ಆ ಥರ ಆಚೆ ಅದು ಭಗವಂತನ ಎಷ್ಟೋ ಬೇಡುತ್ತಂತೆ. ಅಲ್ಲ, ಭಗವಂತ ಮಾಡಿರೋ ಸೃಷ್ಟಿ ಅಲ್ಲ, ಭಗವಂತ ಮಾಡಿರೋ ಸೃಷ್ಟಿನೇ ಕರೆಕ್ಟ್. ನಾವು ಕೇಳ್ಕೊಂಬಂದಿರೋದು ಆ ಥರ, ನಾವು ಬರುವಾಗ ಹೊತ್ಕೊಂಬಂದಿರೋದು. ಈ ತಾಯಿ ಚೀಲದಲ್ಲಿ, ಈ ಗರ್ಭ ಚೀಲದಲ್ಲಿ ನಾನು ಬರಬೇಕು, ಯಾಕಂದ್ರೆ ನನ್ನ ಆಸೆ ನೆರವೇರಿಸಿಲ್ಲ, ನಾನು ನೆರವೇರ್ಸಕ್ಕಾಗಲಿಲ್ಲ ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ನಾನು ಹೇಗಾದ್ರೂ ನೆರವೇರಿಸ್ಕೋಬೇಕು ನನ್ನ ಆಸೆನ, ಅದಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಬಂದಿರೋದು. ನಾವು ಬರೋದಕ್ಕೆ ಭಗವಂತ ಸೌಕರ್ಯ ಮಾಡ್ತಾನೆ. ಈ ಸೃಷ್ಟಿ, ಭೌತಿಕ ಸೃಷ್ಟಿ ಭಗವಂತನಿಗೇನು ಬೇಕಾಗಿಲ್ಲ. ಅಲ್ಲಿ ಬೇಡ ಅಂತ ನಾವು ಬಂದ್ಬಿಟ್ಟಿದ್ರಲ್ಲ, ನಿನ್ನ ಹತ್ರ ಇರೋಕ್ಕಾಗಲ್ಲಪ್ಪ ನಮ್ಮ ಕೈಯಲ್ಲಿ ಅಂತ ಇಲ್ಲಿ ಬಂದು ಏನು ಮಾಡ್ತಾ ಇದ್ದೀರಿ? ಇಲ್ಲಿ ಅದಕ್ಕೆ ಇಲ್ಲಿ ನರಕ, ಇದು ಅದು ವೈಕುಂಠ, ಅದು ಅಲ್ಲಿ ಯಾವ ಥರ ಭಯ ಇಲ್ಲ. ಇಲ್ಲಿ ಬಂದು ನಾವು ಎಲ್ಲರ ಹತ್ರನೂ ಉಗಿಸ್ಕೊಂಡು, ಎಲ್ಲರ ಹತ್ರನೂ ಮಾಡಿಕೊಂಡು, ಜಗಳ ಆಡ್ಕೊಂಡು, ಮತ್ತೆ ಜನ್ಮ ತಗೊಂಡು, ಬರಬಾರ್ದು ಮಾತುಗಳು, ಬರಬಾರ್ದ ಇದು ಏನು ದೋಷಗಳು ಎಲ್ಲ, ನಾವು ಪಾಪಗಳು ಮಾಡಬಾರ್ದು ಅಂದ್ರೆ ಪಾಪ ಮಾಡಿಸ್ತಾರೆ. ಈ ಕರ್ಮ ಮಾಡಬಾರ್ದು ಅಂತ ನಾವು ತಿಳ್ಕೊಂಡಿದ್ದು ಆತನ ಕರ್ಮ ಮಾಡಿಸ್ತೀರಿ. ಆತನ ಕರ್ಮ ನಮ್ಮನ್ನು ಫೋರ್ಸ್ ಮಾಡುತ್ತೆ. ನಮಗೆ ಈ ಕಾಮಕ್ರೋಧಗಳಿಂದ ನಮ್ಮನ್ನೇನು ಮಾಡುತ್ತೆ, ಒಂದೊಂದು ನಮ್ಮನ್ನು ಹಾಕಿ ತಳ್ತಾ ಇರುತ್ತೆ. ಅದೇ ಅರ್ಜುನ ಹೇಳ್ತಾ ಇರೋದು, ನಾನು ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ, ಬಟ್ ಏನೋ ಒಂದು ಶಕ್ತಿ ನನ್ನ ತಳ್ತಾ ಇದೆ. ನಾವು ಓದಿರಲ್ಲ ಒಂದು ಶ್ಲೋಕದಲ್ಲಿ, ನನ್ನಾಗ ಅದು ತಳ್ತಾ ಇದೆ. ಅದೇ ಈ ಕಾಮಕ್ರೋಧಗಳು, ಅದೇ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಈ ರಜೋಗುಣ ಬಂದು ನಮ್ಮನ್ನ ಆ ಥರ ಆಡಿಸ್ತಾ ಇದೆ, ರಜೋ ತಮಗುಣ. ಸೊ ಇಲ್ಲಿ ಜ್ಞಾನಿಗಳೇನು ಮಾಡ್ತಾರೆ, ಅಲ್ಲಿ ಹೋಗಿ ಇದು ಬ್ರಹ್ಮಜ್ಯೋತಿನಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಕೆಲವರು ಹೇಳ್ತಾರೆ, దీపం ఎప్పుడూ వెలుగుతూనే ఉండాల, పొద్దున ఇంకా రాత్రి వరకు ఎప్పుడూ వెలగల్లా.
ಅವ್ರು ಏನಂದ್ರೆ ಬ್ರಹ್ಮಜ್ಯೋತಿಗೆ ಅವರು ಸಂಬಂಧ ಅವ್ರ ಸಂಬಂಧದವರು ದೀಪ್ ಮಂಟಿ ಅಲ್ಲ ಒದ್ದು ಅಂತ చెప్పలేదు ದೀಪ್ ಮಂಟಿ ದೀಪ್ ಮೇ ಭಗವಂತರ ಕಾದು ఇప్పుడు ఆటో కావాలా మనకి ఆటో ಬೇಕು ಆಟೋ ಅಂದ್ರೆ ಆಟೋನೇ ಬರಲ್ಲ ಆಟೋನಲ್ಲಿ ಡ್ರೈವರ್ ಇದ್ರೆ ಬರಲ್ಲ ಆಟೋ ಅಂದ್ರೆ ಆಟೋ ಬಂದ್ಬಿಡ್ತದಾ ಬರಲ್ಲ ಕಾರಲ್ಲಿ ಹೋಗ್ಬೇಕು ಕಾರ್ ಅಂದ್ರೆ ಕಾರ್ ಬಂದ್ಬಿಡುತ್ತೆ ಕಾರ್ ಬರಲ್ಲ ಆ ಕಾರ್ಗೂ ಪೆಟ್ರೋಲ್ ಹಾಕ್ಬೇಕು ಡ್ರೈವರ್ಗೂ ಪೆಟ್ರೋಲ್ ಹಾಕ್ಬೇಕು ಆವಾಗಲೇ ಬರೋದು ಅದು ಆ ಥರ ನಾವು ಅದು ಇವರು ಜ್ಞಾನಿಗಳು ಇವರು ಧ್ಯಾನಿಗಳು ಏನು ಮಾಡ್ತಾರೆ ಧ್ಯಾನಿ ಬೇರೆ ಧ್ಯಾನ ಮಾಡೋರು ಈ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಾ ಇರ್ತಾರೆ ಒಳಗಡೆ ಪರಮಾತ್ಮ ಇದ್ದಾರೆ ಅದ್ಮೇಲೆ ಧ್ಯಾನ ಮಾಡ್ಕೊಂಡು ಏನು ಮಾಡ್ತಾರೆ ಸಿದ್ಧಿಗಳು ಪಡಿತಾರೆ ಅದು ಸಣ್ಣಕ್ಕಾಗೋದು ದಪ್ಪಕ್ಕಾಗೋದು ನೀರ್ ಮೇಲೆ ನಡೆಯೋದು ಇವರೆಲ್ಲ ಸಿದ್ಧಿಗಳು ಇಲ್ಲೇ ಕೂತ್ಕೊಂಡು ನನಗೆ ಗೋಪಿಚಂದನ್ ಬರ್ಬೇಕು ನನ್ನ ಕೈಯಲ್ಲದೆ ಗೋಪಿಚಂದನ್ ಬಂದ್ಬಿಡುತ್ತೆ ತಿಲಕ್ ಬಂದ್ಬಿಡುತ್ತೆ ಮಾಯಾ ಮಂತ್ರ ಮಾಡೋದು ಅದೇ ಸಿದ್ಧಿ ಅಂತ ಹೇಳೋದು ಅದಕ್ಕೆ ಸಿದ್ಧಿ ಅಂತ ಹೇಳೋದು ಇವಾಗ ಸಾಯಿಬಾಬಾ ಎಲ್ಲ ಏನ್ ಮಾಡ್ತಾರೆ ಅವ್ರ ಆಶ್ರಮದಿಂದ ನನಗೆ ವಿಭೂತಿ ಬೇಕು ಅಂದ್ರೆ ಕೈ ಫಸ್ಟ್ ನೋಡ್ಸ್ಬಿಡ್ತಾರೆ ನನ್ನ ಕೈಯಲ್ಲಿ ಏನಿಲ್ಲಪ್ಪ ಅಂತ ಆಮೇಲೆ ಕೈ ಮುಚ್ಕೊಂಡು ನೋಡಿದಾಗ ಸೇರಿ ಬಂದ್ಬಿಟ್ಟು ನಾವು ಮಾಡ್ಬೋದು ಅದು ಕಲ್ತಿದ್ರೆ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಂಡ್ರೆ ನಾವು ಮಾಡ್ಕೋಬಹುದು ಅದು ವೇದಗಳಲ್ಲಿ ಒಂದು ಭಾಗ ಎಲ್ಲ ವೇದಗಳು ಓದಿ ಕಲ್ತ್ಕೊಬೇಕಾದ್ರೆ 12 ವರ್ಷ ಬೇಕು ಅದು ಸಿಂಪಲ್ ಆಗಿ ಕಲ್ತ್ಕೊಬೇಕಂದ್ರೆ 12 ವರ್ಷ ಬೇಕು ಇನ್ನೂ ಅದರಲ್ಲಿ ದೊಡ್ಡ ಶಾಸ್ತ್ರವೇ ತ್ರಿವೇದಿಯ ಚತುರ್ವೇದಿ ಆಗ್ಬೇಕಾದ್ರೆ ಜೀವನ ಫುಲ್ ಓದ್ತಾನೆ ಇರಬೇಕು ಎಜುಕೇಶನ್ ಏನಿದೆ ಅದರಲ್ಲಿ ಒಂದು ಭಾಗ 1% 2% ಇಲ್ಲ ಅದರಲ್ಲಿ ಏನಿಲ್ಲ ಅದರಲ್ಲಿ ಇದು ಎಲ್ಲ ಸರ್ವ ಶಾಸ್ತ್ರಗಳು ಅದರಲ್ಲಿ ಇರುತ್ತೆ 4 ವೇದಗಳು ಓದ್ಬಿಟ್ರೆ ಎಲ್ಲ ಇರುತ್ತೆ ಈಗ ಮೈಸೂರಲ್ಲಿ ಶ್ರೀರಂಗದಲ್ಲಿ ಎಲ್ಲ ಓದಿಸ್ತಾರೆ ಕೆಲವರೆಲ್ಲ ಇದ್ದಾರೆ ಕೆಲವರು ಲಕ್ಷದಲ್ಲಿ ಒಂದು 2% 3% ಆ ಥರ ಮಾಡ್ತಾರೆ ಇಲ್ಲಿ ಯಾವಾಗ ಏನಾಯ್ತು ಇವಾಗ ಧ್ಯಾನಿ ಆಯಿತು ಈಗ ಭಕ್ತ ಏನು ಮಾಡ್ತಾನೆ ಇದೆಲ್ಲ ಯಾವುದು ಮಾಡೋಕ್ಕೋಗಲ್ಲ ಯಾಕಂದ್ರೆ ಭಕ್ತನಿಗೆ ಚೆನ್ನಾಗಿ ಗೊತ್ತು ಸದಾ 24 ಗಂಟೆ ಭಗವಂತನ ಸೇವೆನಲ್ಲಿ ನಿರತರಾಗ್ಬಿಟ್ರೆ ಬೇರೆ ಏನು ಮಾಡಬೇಕಾಗಿಲ್ಲ ಇದು ಮಾಡಿದ್ರೂ ಕಲಿಯುಗದಲ್ಲಿ ಇದು ಅಪ್ಲೈ ಆಗಲ್ಲ ಇದು ಹೊಂದಾಣಿಕೆ ಆಗಲ್ಲ ಕಲಿಯುಗದಲ್ಲಿ ಇದನ್ನು ನಾವು ಅನಿವಾರ್ಯ ಆಗಲ್ಲ ಕಲಿಯುಗದಲ್ಲಿ ಮಾಡಬೇಕಾಗಿದ್ದು ಆಗ ಸಂಕೀರ್ತನ ಮಾತ್ರನೇ ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಏನು ಈ ಥರ ಇದು ಒಂದು ಮೆಟ್ಟಿಗೆ ಇನ್ನೊಂದು ಮೆಟ್ಟಿಗೆ ಹೋಗ್ತಾ ಇರಬೇಕು ಆದರೆ ಇಲ್ಲಿ ಭಗವಂತ ಚೈತನ್ಯ ಮಹಾಪ್ರಭು ನಮ್ಗೇನು ಮಾಡಿದ್ರು ನೀವೇನು ಎತ್ತು ಅವಶ್ಯಕತೆನೇ ಇಲ್ಲ ನಾನು ನಿಮಗೆ ಲಿಫ್ಟ್ ಹಾಕಿ ಕೊಟ್ಬಿಟ್ಟಿದ್ದೀನಿ ಜಸ್ಟ್ ನೀವು ಬಟನ್ ಪ್ರೆಸ್ ಮಾಡಿ ಲಿಫ್ಟ್ ಬರುತ್ತೆ ಸೀದಾ ನನ್ನ ಹತ್ರ ಬಂದ್ಬಿಡಿ ಒಂದೊಂದು ನೀವು ಇದೆಲ್ಲ ಧ್ಯಾನ ಮಾಡೋದು ಕಾಡ್ಗೆ ಹೋಗೋದು ಇದೆಲ್ಲ ಅವಶ್ಯಕತೆನೇ ಇಲ್ಲ ಕಲಿಯುಗದಲ್ಲಿ ಮಾಡಬೇಕಾದ್ರೆ ನೀವಿದೆ ಅಂತ ಹೇಳಿದ್ರೆ ಮಕ್ಕಳು ಒಪ್ತಾ ಇಲ್ಲ ಜನ ಒಪ್ಪಲ್ಲ ಇಲ್ಲ ನಾವು ಧ್ಯಾನ ಮಾಡ್ತೀರಿ ಯೋಗಕ್ಕೆ ಹೋಗ್ತೀರಿ ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತೀರಿ ಅಂತ ಟೈಮ್ ವೇಸ್ಟ್ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡಿಕೊಂಡು ಎನರ್ಜಿನೂ ಶಕ್ತಿನೂ ವೇಸ್ಟ್ ಮಾಡಿಕೊಂಡು ಮತ್ತೆ ಅವರು ಏನು ಮಾಡ್ತಾರೆ ವಾಪಸ್ ಬರ್ತಾರೆ ಚೀನೆ ಪುಣ್ಯ ಮೃತ್ಯು ಲೋಕ ಅಂತ ಒಂದು ಶ್ಲೋಕ ಇದೆ ಅದು ಹೇಳ್ತಾ ಇದ್ದಾರೆ ಸೊ ಮನುಷ್ಯನು ಪರಮೋನ್ನತನೊಂದಿಗೆ ಸಂಬಂಧ ಪಡೆಯುವ ಪ್ರಕ್ರಿಯೆಯಾಗಿ ಯೋಗವೆಂದು ಹೆಸರು ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸುವ ಏನಿಗೆ ಇದನ್ನು ಹೋಲಿಸ್ತಾರೆ ಏನಿಗೆ ಹೋಲಿಸ್ತಾರೆ ಈ ಭಕ್ತಿ ಸೇವೆನ ಈ ಯೋಗ ಏನಿಯು ಜೀವಿಯ ಅತ್ಯಂತ ಕೆಳಗಿನ ಐಹಿಕ ಸ್ಥಿತಿಯಿಂದ ಪ್ರಾರಂಭವಾಗಿ ಪರಿಶುದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರದವರೆಗೆ ಏರುತ್ತದೆ. ಅದೇ ಏನೇನಂದರೆ ಪ್ರಾರಂಭ ದೇಶದಿಂದ ಹೈಯೆಸ್ಟ್ ಟಾಪ್ ಮೋಸ್ಟ್ ಸ್ಟೇಜ್ಗೆ ಹೋಗುತ್ತೆ, ಎತ್ತರವಾದ ಒಂದು ಆಧ್ಯಾತ್ಮಿಕವಾದ ಪರಿಪೂರ್ಣವಾದ ಒಂದು ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಿಪೂರ್ಣವಾದ ಸ್ಥಾನ ಯಾವುದು? ಭಕ್ತಿ ಯೋಗ. ಸೊ ಇದಕ್ಕೆ ಒಂದೊಂದು ಇದು ನಾವು ಹೋಗೋ ಅವಶ್ಯಕತೆ ಇಲ್ಲ, ನೀವು ಸೀದಾ ಭಕ್ತಿ ಯೋಗ ಮಾಡಿದ್ರೆ ಸಾಕು. ಧ್ಯಾನ ಯೋಗ, ಜ್ಞಾನ ಯೋಗ ಇದೆಲ್ಲ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಆದರೆ ಒಟ್ಟಾಗಿ ಇಡೀ ಏನಿಗೆ ಯೋಗ ಎಂದು ಹೆಸರು, ಇದನ್ನು ಜ್ಞಾನ ಯೋಗ, ಧ್ಯಾನ ಯೋಗ ಮತ್ತು ಭಕ್ತಿ ಯೋಗ ಎಂದು ವಿಂಗಡಿಸಬಹುದು. ಏನಿಯ ಪ್ರಾರಂಭವನ್ನು ಯೋಗಾರುರುಕ್ಷ ಹಂತವೊಂದು, ಅತ್ಯಂತ ಮೇಲಿನ ಮಟ್ಟವನ್ನು ಯೋಗಾರೂಢವೆಂದು ಕರೆಯುತ್ತಾರೆ. ಅದೇ ಅತ್ಯಂತ ಮೇಲೆ ಇರೋ ಇದಕ್ಕೆ ಯೋಗಾರೂಢ ಅಂತ ಹೇಳ್ತಾರೆ. ಯೋಗಾರೂಢ ಅದ ಏನಿನಲ್ಲಿರೋ ಲಾಸ್ಟ್ ಮೆಟ್ಟು, ಹೈಯೆಸ್ಟ್ ಮೆಟ್ಟು, ಎತ್ತರವಾಗಿರೋದು. ಬದುಕಿನ
ತತ್ವಗಳ ಮೂಲಕ ಮತ್ತು ವಿವಿಧ ಯೋಗಾಸನಗಳ ಮೂಲಕ ಧ್ಯಾನದಲ್ಲಿ ತೊಡಗಲು ಪ್ರಯತ್ನಿಸಬಹುದು. ಈ ಯೋಗಾಸನಗಳು ಸ್ವಲ್ಪ ಹೆಚ್ಚು ಕಡಿಮೆ ದೈಹಿಕ ವ್ಯಾಯಾಮಗಳೇ. ಪ್ರಭುಪಾದ ಹೇಳ್ತಾ ಇದ್ದಾರೆ ಇದೆಲ್ಲ ಬಾಡಿ ಎಕ್ಸಸೈಸ್ ಅಂತ ಹೇಳ್ತಾರೆ. ಬಾಡಿಗೆ ಮಾಡ್ಬೋದು, ಬಾಡಿ ಎಕ್ಸಸೈಸ್ ಮಾಡಲೇಬೇಕು. ಆ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಿನ್ನೋ ಬದಲು ಇದು ಎಷ್ಟೋ ತುಂಬ ಆರಾಮಲ್ಲ, ತುಂಬ ಒಳ್ಳೇದು, ಮಾಡಲೇಬೇಕು. ಆದರೆ ದೇಹಕ್ಕೆ, ಆತ್ಮಗಲ್ಲ. ದೇಹಕ್ಕೆ ಮಾತ್ರ ನಾವು ಮಾಡಲೇಬೇಕು. ದೇಹಕ್ಕೆ ಮಾಡದೆ ಇದೆಲ್ಲ ನಾವು ಮಾಡಿದ್ರೆ ನಮ್ಗೆ ಆ್ಯಕ್ಚುಲಿ ಕಾಯಿಲೆನೇ ಬರ್ತಾ ಇರಲಿಲ್ಲ, ನಾವು ಮಾಡಲಿಲ್ಲ. ಆವಾಗಿಂದ ಮಾಡ್ತಾ ಇದ್ದಾರೆ ಎಲ್ಲರೂ, ನಾವು ಬಿಟ್ಬಿಟ್ರೆ ಅಷ್ಟೇ. ಎಷ್ಟು ಋಷಿಗಳು ಮುನಿವರು ಯಾವಾಗಿಂದನೇ ಇದೆ ಇದು, ಋಷಿಗಳು ಮುನಿವರ್ಗಳು ಮಾಡಿರೋದು ಆ ಕಾಲದಿಂದ, ಸತ್ಯಯುಗದಿಂದನೇ ಇದೆ ಇದು, ಲಕ್ಷಾಂತರ ವರ್ಷಕ್ಕೆ ಯುಗಗಳಿಂದ ಇದೆ ಇದು. ಇವಾಗಿಲ್ಲ, ಇದು ಹೊಸದೇನಲ್ಲ ಯೋಗ. ಎಷ್ಟೋ ಋಷಿಗಳು ಮುನಿವರ್ಗಳು ಇವರೆಲ್ಲ ಮಾಡ್ತಾ ಇದ್ದಿರೋದು ಇದೆಲ್ಲ. ಸಿದ್ಧಿಗಳು ಮಾಡೋದಲ್ಲ ಯೋಗ ತಾನೆ, ಗರಡಿ ಒಳಗೆ ಮಾಡೋದಲ್ಲ ಯೋಗನೇ. ಅದು ಮಲ್ಲಯುದ್ಧ, ಅದು ಒಂಥರ ಯೋಗನೇ ಅಂತ ಹೇಳ್ಬೋದು. ಮಲ್ಲಯುದ್ಧ ಅದು. ನಾನು ಹೋಗ್ತಾ ಇದ್ದೆ ಯಾವಾಗ, ಅದು ಯಾಕಂದ್ರೆ ಬೇರೆಯವ್ರು ಹೋಗ್ತಾ ಇದ್ರೆ ಆವಾಗಲ ನಾನು ಹೋಗ್ಬೇಕು ಅಂತ. ವ್ಯಾಯಾಮಕ್ಕೋಸ್ಕರ ಮಾಡ್ಬೋದು, ಅದು ತುಂಬಾ ಓವರ್ಗ ಮಾಡಬಾರ್ದು. ಗರಡಿ ಸಾಧನೆ, ಆಮೇಲೆ ಇದು ಏನದು ಇದಕ್ಕೆ ಹೋಗ್ತಾರಲ್ಲ ಜಿಮ್ಗೆ, ಎಲ್ಲ ಹುಡುಗರು ಇವಾಗ ಜಿಮ್, ಡಾಕ್ಟರ್ಗಳು ಹೋಗ್ತಾರೆ, ಎಲ್ಲ ಡಾಕ್ಟರ್ಸ್ ಹೋಗ್ತಾರೆ ಜಿಮ್. ಬಟ್ ಅವ್ರೇನ್ ಮಾಡ್ತಾರೆ, ಒಂದು ಲಿಮಿಟ್ ಇಟ್ಕೊಂಡಿರ್ತಾರೆ, ಅಷ್ಟು ಮಾತ್ರ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅವ್ರಿಗೆ ಅನಾಟಮಿ ಎಲ್ಲ ಗೊತ್ತು, ಬಾಡಿ ಬಗ್ಗೆ ಚೆನ್ನಾಗಿ ಗೊತ್ತು, ಆತ್ಮದ ಬಗ್ಗೆ ಗೊತ್ತಿಲ್ಲ ಅವ್ರಿಗೂ. ಬಾಡಿ ಮಾತ್ರ ಏನು ಗೊತ್ತಿಲ್ಲ ಅವ್ರಿಗೆ, ಬಾಡಿ ಬಗ್ಗೆ ಚೆನ್ನಾಗಿ ಗೊತ್ತು, ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಅದು ವಯಸ್ಸಾದವ್ರಿಗೆ ಮಾತ್ರನೇ, ಅದಾಗಲ್ಲ. ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಇದೆರಡು ಮಾಡಿದ್ರೇನೆ ಎಲ್ಲ ಅಂಗಗಳು ಕೆಲಸ ಮಾಡೋದು, ಎಲ್ಲ ಅಂಗಗಳು ಫಿಟ್ ಆಗಿರೋದು. ಎಲ್ಲರೂ ಏನ್ ಅನ್ಕೊಂತಾರೆ ಅಂದ್ರೆ ಮನೆಯಲ್ಲಿ ಕೆಲಸ ಮಾಡ್ಬಿಟ್ರೆ ಆಗೋಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಆಗುತ್ತೆ, ಬೇರೆ ವಿಧಿ ಇಲ್ವಲ್ಲ. ವಿಧಿ ಇಲ್ದವ್ರಿಗೆ ಇವಾಗ ನಿಮ್ಮಂತ ವಯಸ್ಸಾದವ್ರಿಗೆಲ್ಲ ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಯೆಲ್ಲ ಈ ವಯಸ್ಸೆಲ್ಲ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ವಯಸ್ಸು ನೋಡ್ತಿರೋಲ್ಲ ಗೊತ್ತಿಲ್ಲ ನಾವು, ಅದೇ ಡೌಟ್ ಆಗಿದೆ. ಅಂತವ್ರಿಗೆ ಸುಮ್ಮನೆ ಮನೆಯಲ್ಲೇ ಓಡಾಡ್ಬೋದು, ಮನೆಯಲ್ಲೇ ಓಡಾಡೋದು ಸ್ವಲ್ಪ ಹಿಂಗೆ ಯಾವ್ದಾಗುತ್ತೋ ಅದು ಎಕ್ಸಸೈಸು ಅಷ್ಟೇ. ಏನ್ ಮಾಡ್ಬೇಕು ಅರ್ಧ ಮಾಡ್ಬೇಕು, ಎಲ್ರು ಮಾಡ್ತಾರೆ ಅಂತ ನಾವು ಮಾಡಕ್ಕಾಗಲ್ಲ. ಎಲ್ಲದಕ್ಕಿಂತ ಶಕ್ತಿ ಬೇಕಲ್ಲ, ಅದು ಮಾಡಕ್ ಶಕ್ತಿ ಬೇಕು. ಎಲ್ಲದಕ್ಕಿಂತ ಬೆಸ್ಟ್ ಭಾಗವತ ಓದ್ಕೊಂಡು ಜಪ ಮಾಡ್ಕೊಂಡು ಮನೆಯಲ್ಲೇ ಓಡಾಡ್ಕೊಂಡು ನಮ್ಮ ಕೈಯಲ್ಲಿ ಎಕ್ಸಸೈಸ್. ಅದು ಯಾಕಂದ್ರೆ ಮನಸ್ಸನ್ನ ನಿಯಂತ್ರಣ ಮಾಡುತ್ತೆ, ಕಂಟ್ರೋಲ್ ತಗೊಂಡ್ಬರುತ್ತೆ. ಮನಸ್ಸು ಕಂಟ್ರೋಲ್ ಬಂದ್ಬಿಟ್ರೆ ಒಳಗಡೆ ಇರೋ ಎಲ್ಲಾನು ಆಕ್ಟಿವೇಟ್ ಆಗ್ಬಿಡುತ್ತೆ, ಫ್ರೆಶ್ ಆಗ್ಬಿಡುತ್ತೆ. ಆವಾಗ ಕಾಯಿಲೆಗಳು ಹೊಟ್ಟೋಗ್ಬಿಡುತ್ತೆ. ಯಾಕಂದರೆ ಮನಸ್ಸಿಗೂ ದೇಹಕ್ಕೆ ಒಂದು ಕನೆಕ್ಷನ್ ಇದೆ. ಈ ದೇಹದಲ್ಲೇ ಆತ್ಮ ಇರೋದು. ಸೊ ಆತ್ಮಕ್ಕೆ ಏನು ಆಹಾರ ಬೇಕೋ ಆಹಾರ ಕೊಟ್ಬಿಟ್ರೆ ಆತ್ಮ ಸಂತೋಷ ಆಗ್ಬಿಟ್ರೆ ಸಾಕು, ದೇಹ ಸಂತೋಷ ಆಗ್ಬಿಡುತ್ತೆ. ಈಗ ಈಗ ನಾವು ಒಂದು 20 ವರ್ಷ 25 ವರ್ಷ ಮನೆಯಲ್ಲೇ ಇದ್ದೀರಿ ಅನ್ಕೊಳ್ಳಿ, ಎಲ್ಲಿ ಹೋಗಿರೋ ಮನೆಯಲ್ಲೇ ಇದ್ದೀರಿ ಅನ್ಕೊಳ್ರಿ. ಒಬ್ಬ ಅಗ್ಗಣ್ಣ ಚೆಟ್ಪಳ್ಳಿ ಒಬ್ಬನಿದ್ದ, ಅವನು ಎಲ್ಲ ಆಕ್ಸಿಡೆಂಟ್ಗಳೆಲ್ಲ ನೋಡ್ಬಿಟ್ಟು నేను బయటే పోయలేదప్ప, ఇంట్లోనే ఉంటాను, ఊరు అప్పుడు నాకు ఏమి తొందర వచ్చలే, నాకు ఏ ಅಪಾಯ ಅಯ್ಯలేదు ಅಂದ್ಬಿಟ್ಟು ಮನೇಲೇ ಇದ್ದಂತೆ. ಅವನು ತುಂಬಾ ವರ್ಷಗಳು ಮನೇಲೇ ಇದ್ದಂತೆ, ಎಲ್ಲೂ ಹೊರಗಡೆನೇ ಹೋಗಿದ್ದಂತೆ. ಒಂದೇ ಒಂದ್ಸಲ ನಮ್ಮ ಅಂಗಡಿಗೆ ಬಂದಿದ್ದ, ಏನು ಜಪ, ಅವನು ಸ್ವಲ್ಪ ಜಪ ಮಾಡ್ತಾ ಇದ್ದ. ಅವತ್ತು ಅವನ ಬಗ್ಗೆ ಹೇಳ್ತಾ ಇದ್ರು. ಆಮೇಲೆ ನೋಡೋದಕ್ಕೆ ಸ್ವಲ್ಪ ದಿನ ಆದ್ಮೇಲೆ ಬಾತ್ರೂಮಲ್ಲಿ ಜಾರ್ ಬಿದ್ದೋಗ್ಬಿಟ್ಟ, ಆವತ್ತೇ ಹೊಟ್ಟೋಗ್ಬಿಟ್ಟ ಅಷ್ಟೇ. ಎಷ್ಟೋ ಜನ ಬಾತ್ರೂಮಲ್ಲಿ ಹಂಗೆ ಬಿದ್ದೋಗ್ಬಿಟ್ಟವ್ರೆ, ಎಷ್ಟೋ ಜನ. ಅದು ಅವ್ರವ್ರು ಎಲ್ಲಿ ಅವ್ರಿಗೆ ಇದಿದೆಯೋ ಅಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೇ. ಅದಕ್ಕೆಲ್ಲ ಭಯ ಬೀಳ್ಬಾರ್ದು ನಾವು. ಯಾವಾಗಿದ್ರೆ ಒಂದಿನ ಹೋಗೋದೆ. ಯಾರೇ అలా తెలుగులో చెప్తారు ఒక సామెత, గూటం కొట్టుకొని ఉండకైతుందా, ఉండే మనం జన్మెత్తిండేదే మిడికే పోయాకే పైన ఎంత అని పోయాకైతుంది మన చేత, ఎంత ఎగిరేకైతుందే, ఎగిరితే తిరిగి ఏం రావాలి, ఏం చేయాలా, కింద రానే రావాలి. ಕರ್ಮ ಒಂದು ಇನ್ನೊಂದು, ನಾವು ಜನ್ಮ ಇದ್ದರೇನು ಮುಗೀತು ಅಂತ ಅರ್ಥ. ಅದಕ್ಕೆ ಈ ಜನ್ಮ ಸ್ಟಾಪ್ ಮಾಡ್ಬೇಕಂದ್ರೆ ಈ ಭಕ್ತಿ ಯೋಗ ಮಾಡ್ಬೇಕು. ಒಂದೇ ಸಲ ನಾನು ಸ್ಟಾಪ್ ಮಾಡ್ಬೇಕಾ, ನನ್ಗೆ ಜನ್ಮ ಬೇಡಪ್ಪ,
ಯಾವನ 5 ತಿಂಗಳಲ್ಲಿ ಅದು ಗರ್ಭಚೀಲದಲ್ಲಿ ಒಳಗೆ ಹೋಗಿ ಸೇರ್ಕೊಳ್ಳೋದು ನಂಗೆ ಬೇಡಪ್ಪ, ಅದು ಆ ಚಿತ್ರಹಿಂಸೆ ಬೇಡ ನನಗೆ, ಮತ್ತೆ ಸತ್ತೋಗೋದು ಬೇಡ, ಕಾಯಿಲೆನೂ ಬೇಡ, ವಯಸ್ಸಾಗೋದು ಬೇಡ ಅಂತ ಹೇಳಿದ್ರೆ ನಾವು ಭಗವಂತನ ಹತ್ರ ಹೋಗ್ಬೋದು. ಅದಕ್ಕೆ ಈ ಭಕ್ತಿ ಯೋಗ ಮಾಡೋ ಅಂತ ಹೇಳೋದು. ನಿಮ್ಗೆ ಕಷ್ಟ ಬೀಳ್ಬೇಡ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದ ಇದೆಲ್ಲ ಬರೆದಿರೋದು. ನೀವು ಯಾಕೆ ಕಷ್ಟ ಬೀಳ್ತೀರಾ, ಈ ಜನ್ಮದಲ್ಲೇ ಹೊರಟೋಗಿ ಅಂತ ಹೇಳ್ತಾರೆ. ಇನ್ನು ಬೇಡ, ಜನ್ಮನೇ ಬೇಡ ಅಂತ ಹೇಳ್ತಾರೆ. ಆದರೆ ನಾವೇನು ಮಾಡ್ತೀರಿ, ಎಲ್ಲ ಚೆನ್ನಾಗಿ ಕೇಳ್ಬಿಟ್ಟು ಮರ್ಕಟ ವೈರಾಗ್ಯ ಅಂತ ಹೇಳ್ತಾರೆ. ನಾನು ಲಾಸ್ಟ್ ಟೈಮ್ ಹೇಳ್ದಲ್ಲ, ಸ್ಮಶಾನದಲ್ಲಿ ಮಾತ್ರ ವೈರಾಗ್ಯ, ಹೊರಗಡೆ ಬಂದರೆ ಅಲ್ಲಿ ಕೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ತಿರ್ಗಾ ಇಲ್ಲಿ ಬಂದರೆ ಯಥಾ ರಾಜ ತಥಾ ಪ್ರಜಾ, ತಿರ್ಗಾ ಮಾಮೂಲೆ. ಅದಕ್ಕೆ ಕಂಟಿನ್ಯೂ ಆಗಿ ಆಧ್ಯಾತ್ಮಿಕವಾದ ಚಿಂತನೆ ಇರಬೇಕು. ಸ್ವಲ್ಪ ಅಟ್ಯಾಚ್ಮೆಂಟ್ಸ್ ಎಲ್ಲ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇರಬೇಕು. ಎಷ್ಟು ನಮಗೆ ಅನುಕಂಪ, ಮಮತೆ, ಪ್ರೇಮ ಎಲ್ಲರ ಮೇಲೆ ಇರುತ್ತೋ ಅಷ್ಟು ಅದವರೆಗೂ ಕೃಷ್ಣ ನಮ್ಮ ಹತ್ರ ಬರಲ್ಲ. ಇದೇ ಲಾಜಿಕ್ ಇದೆ. ರಹಸ್ಯ ಏನಂದರೆ ಕೃಷ್ಣ ನಮ್ಮ ಹತ್ರ ಬರಲ್ಲ. ನಾವು ಏನು ಭಗವಂತ ನಾಮ ಹೇಳಿದ್ರೂ ಅಷ್ಟೇ, ಏನು ಮಾಡಿದ್ರೂ ಅಷ್ಟೇ, ಒಳಗಡೆ ಎಲ್ಲ ಬಿಡಬೇಕು. ಹೃದಯ ಗ್ರಂಥಿ 1ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಫುಲ್ಲು ನಾವು ಓದಿದ್ದೀವಿ. ಹೃದಯ ಗ್ರಂಥಿ ಅಂತ. ಹೃದಯದಲ್ಲಿ ಗಂಟು ಬಿಚ್ಚಕ್ಕೆ ಆಗಲ್ಲ. ಅದನ್ನ ಕತ್ತಿ ತಗೊಂಡು ಕೊಯ್ದಾಕ್ಬೇಕು ಅದನ್ನ, ಆವಾಗಲೇ ಅದು ಹೋಗೋದು. ಯಾಕಂದ್ರೆ ಈಗ ಒಂದು ದಾರ ಕೊಡ್ತೀನಿ, ಅದ್ರಲ್ಲಿ 100 ಗಂಟೆ ಹಾಕ್ಬಿಟ್ರೆ ಹೆಂಗ್ ಬಿಸ್ತೀರ, ಬಿಚ್ಚಕ್ಕಾಗಲ್ಲ. ಆ ಥರ ಕತ್ತರಿಸ್ಬೇಕು. ಒಂದೊಂದೊಂದೇ ಕತ್ತರಿಸ್ಕೊಂಬಂದ್ರೆ ನಾವು ಭಕ್ತಿ ಯೋಗ ಮಾಡೋಕ್ಕಾಗುತ್ತೆ. ಇದನ್ನ ಭಕ್ತಿ ಯೋಗ ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು. ನಾನೇನು ಇಲ್ಲ, ಹಂಗೆ ಬರ್ಬಿಡ್ತೀನಿ. ಐಹಿಕ ಭಾಗದಿಂದ ಭೌತಿಕ ಪ್ರಪಂಚದಲ್ಲಿರೋ ಎಲ್ಲ ಆಸೆಗಳನ್ನು ಬಿಟ್ಬಿಡ್ಬೇಕು. ತ್ಯಜಿಸಬಹುದು. ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರಬಹುದು. ಆಗ್ಬೋದು ಅಂತಾರೆ, ನಾವು ಆಗಲ್ಲ ಅಂತೀರಿ, ಅದು ಅವ್ರು ಆಗ್ಬೋದು ಅಂತ ಹೇಳ್ತಾರೆ ಕೃಷ್ಣ. ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರಬಹುದು. ಇಂತಹ ಮನುಷ್ಯವನ್ನು ಯೋಗಾರೂಢ ಎಂದು ಹೇಳ್ತಾರೆ. ಇಂದ್ರಿಯ ಭೋಗ ಮಾಡ್ದಿರನೇ ಮಾಡಿರೋ ಕರ್ಮಗಳಿಂದ ಏನು ನಾವು ಫಲಾಪೇಕ್ಷೆ ಇದ್ರೆ ನೋಡಬಾರ್ದು. ಫಲಿತಾಂಶ ಫಲಾಪೇಕ್ಷೆ ಇದೆ. ಇವಾಗ ನಾನು ನಿನಗೆ 1000 ರೂಪಾಯಿ ನಿನ್ಗೆ ಹಾಕ್ತೀನಪ್ಪ, ನಾನು ತಿರುಪ್ತಿಗೆ ಬರ್ತೀನಿ, ನನ್ಗೆ 2 ಲಕ್ಷ ರೂಪಾಯಿ ಕೊಡು, ವ್ಯಾಪಾರ, ಅದು ಫಲಾಪೇಕ್ಷೆ ಇದೆ ನೋಡೋದು. ನಾನು ತಿರುಪ್ತಿಗೆ ಬರ್ತೀನಿ, ನಡ್ಕೊಂಡು ಬರ್ತೀನಿ ಬೆಟ್ಟಕ್ಕೆ, ನನ್ನ ಮಗಳಿಗೆ ಮದುವೆ ಆಗಬೇಕು, ನನ್ನ ಮಗನಿಗೆ ಒಳ್ಳೆ ಫಾರಿನಲ್ಲಿ ಕೆಲಸ ಸಿಗ್ಬೇಕು, ನಾನು ನಡ್ಕೊಂಡು ಬರ್ತೀನಿ, ಅದು ಫಲಾಪೇಕ್ಷೆ ಇದ್ರೆ ನೋಡೋದು. ಅದು ಭಕ್ತಿ ಅಲ್ಲ. ಅದು ನಾನು ಏನೋ ಒಂದು ಇದ್ರ ನೋಡೋದು ನಾವು ಭಗವಂತನ ಹತ್ರ. ಅರಿಕೆ ಅದೇ ಅರಿಕೆ ಅಂದ್ರೆ ಅದೇ ಬಿಸ್ನೆಸ್, ವ್ಯಾಪಾರನೇ ಅದು. ಅದೇ ಅರಿಕೆ ಬೇರೆ ಥರ ಮಾಡ್ಕೋಬೋದು. ನೀನು ಹೇಳ್ದಂಗೆ ಬೇರೆ ಥರ ಹೆಂಗೆ ಅಂದರೆ, ನಾನು 64 ರೌಂಡ್ ಜಪ ಮಾಡಬೇಕಪ್ಪ, ಅದಕ್ಕೆ ನಾನು ಬೆಟ್ಟ ನಡ್ಕೊಂಬರ್ತೀನಿ, ಬೆಟ್ಟ ಹತ್ಕೊಂಬರ್ತೀನಿ, ಅದು ಅಂತ ಅರಿಕೆ ಮಾಡ್ಕೋಬೋದು. ಅದು ಏನೋ ಭಗವಂತ ನಾಮ ಹೇಳೋದಕ್ಕೆ. ನನಗೆ ಇನ್ನೂ ಪ್ರಚಾರ ಜಾಸ್ತಿ ಮಾಡ್ಬೇಕು, ನಾನು ಇನ್ನೂ ತುಂಬ ಆತ್ಮಗಳನ್ನ ಕರ್ಕೊಂಬರ್ಬೇಕು ನಿನ್ನ ಭಕ್ತಿಗೆ, ಅದಕ್ಕೆ ನಾನು ನಿನಗೆ ಬೆಟ್ಟ ಹತ್ತೀನಿ, ನಡ್ಕೊಂಡು ಬಂದು ಬೆಟ್ಟ ಹತ್ತೀನಿ, ಅದನ್ನ ಹೇಳ್ಬೋದು. ಇವತ್ತೆಲ್ಲ ನಾನು ಉಪವಾಸ ಇರ್ತೀನಿ ನಿನಗೋಸ್ಕರ, ಅದು ಅರ್ಕೆ, ಆಧ್ಯಾತ್ಮಿಕವಾದ ಅರ್ಕೆ. ಇದು ಭೌತಿಕವಾದ ಅರ್ಕೆ ಏನಾಗುತ್ತೆ, ನನಗೋಸ್ಕರ ಮಾಡ್ಕೊಳ್ಳೋದು. ನಾನು ಭಗವಂತನಿಗೋಸ್ಕರ ಮಾಡೋದಲ್ಲ, ನನಗೇನು ಬೇಕೋ ಅದು ಮಾಡ್ಕೊಳ್ಳೋದು. ಸೊ ತೃಪ್ತಿಯಲ್ಲಿ ಕಾಮ್ಯ ಕರ್ಮಗಳಲ್ಲಿ ತೊಡಗುವುದಿಲ್ಲ, ಆದುದರಿಂದ ಸಂತೃಪ್ತಿನಾಗ್ತಾನೆ. ಇಲ್ಲವಾದರೆ ಮನುಷ್ಯರು ಕೆಲಸ ಮಾಡದ ಬದುಕಲು ಸಾಧ್ಯವಿಲ್ಲವಾದುದರಿಂದ ಆತನು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಬೇಕು. ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನುಷ್ಯನು ಸದಾ ಸ್ವಾರ್ಥಪರ ಕಾರ್ಯಗಳಲ್ಲಿ ಅಥವಾ ವಿಶ್ರುತವಾದ ಸ್ವಾರ್ಥ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತದೆ. ಸೊ ಕೃಷ್ಣ ಪ್ರಜ್ಞೆ ಇದ್ದರೆ ನಾವೆಲ್ಲ ತ್ಯಜಿಸ್ಬಿಡ್ಬೋದು. ನಾವೇನು ಅದಕ್ಕೆ ಇದು ತಲೆ ಕೆಳಗೆ ಹಾಕಿ ಕಾಲ ಮೇಲೆ ಹಾಕಿ ಪಲ್ಟಿ ಹೊಡೆಯೋ ಅವಶ್ಯಕತೆನೇ ಇಲ್ಲ. ಆರಾಮ ಕೃಷ್ಣ ಪ್ರಜ್ಞೆ ಮಾಡ್ಕೊಂಡಿದ್ರೆ ಎಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ನಮ್ಮ ಜೊತೆನೇ ಯಾರು ಬರಲ್ಲ. ಭಯ ಎಲ್ರಿಗೂ ನಮ್ಮ ಜೊತೆ ಬರ್ಬೇಕಾದ್ರೆ, ಯಾಕಂದ್ರೆ ಎಲ್ಲ ಬಿಡ್ಬೇಕಲ್ಲ, ಎಲ್ಲ ಬಿಡಬೇಕು, ಅದಕ್ಕೆ ಯಾರು ಬರಲ್ಲ. ಅದಕ್ಕೆ ನಾವು ಆರಾಮಾಗಿ ಕೃಷ್ಣ ಚೈತನ್ಯ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಯಾರಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಕೊಂಡು ಅವ್ರಿಗೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಯಾಕಂದ್ರೆ ಇಲ್ಲಿ ಬಂದರೆ ಅವ್ರಿಗೆಲ್ಲ ಬಿಡಬೇಕು ಅಂತ ಚಪ್ಪಳಕ್ಕೆ ಏನು ಮಾಡ್ತಾರೆ, ಬರಲ್ಲ, ಯಾರು ಹತ್ರ ಬರಲ್ಲ. ತುಂಬ ಅದೃಷ್ಟವಂತರು ಮಾತ್ರನೇ ಇದು ಮಾಡೋಕ್ಕಾಗದು, ಎಲ್ಲರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಮೇಧಾವಿಗಳು, ಸುಮೇಧ ಸಹ ಮೇಧಾವಿಗಳಿಂದ ತುಂಬ ಬುದ್ಧಿವಂತರೇ ಮಾಡೋಕ್ಕಾಗೋದು. ಕೃಷ್ಣ ಪ್ರಜ್ಞೆ ಬರಬೇಕಾದ್ರೆ ಅಷ್ಟು ಕಷ್ಟ ಇದೆ. ಸೊ ಕೃಷ್ಣ ಪ್ರಜ್ಞೆ ಇರುವ
ಮನುಷ್ಯನು ಎಲ್ಲವಕ್ಕೂ ಕೃಷ್ಣನ ತೃಪ್ತಿಯಾಗಿ ಮಾಡಬೇಕು. ಮಾಡಬೇಕು. ನಮ್ಮ ತೃಪ್ತಿಗೆ ಮಾಡೋದಲ್ಲ, ಅವನ ತೃಪ್ತಿಗೆ ಮಾಡಬೇಕು. ಏನೇ ಮಾಡಲಿ ಅವನ ತೃಪ್ತಿಗೋಸ್ಕರ ಮಾಡಬೇಕು. ಈಗ ಆತನು ಇಂದ್ರಿಯ ತೃಪ್ತಿಯಿಂದ ಸಂಪೂರ್ಣವಾಗಿ ನಿಲಪ್ತನಾಗಬಹುದು. ಇಂತಹ ಸಾಕ್ಷಾತ್ಕಾರವಿಲ್ಲದವನು ಯೋಗದ ಏಣಿಯ ಅತ್ಯುನ್ನತ ಮಟ್ಟಲಿಗೆ ಏರುವ ಮುನ್ನ ಐಹಿಕ ಬಯಕೆಗಳಿಂದ ತಪ್ಪಿಸಿಕೊಳ್ಳಲು ಯಾಂತ್ರಿಕವಾಗಿ ಪ್ರಯತ್ನಿಸಬೇಕಾಗುತ್ತದೆ. ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಬೇಕು. ಮೆಕ್ಯಾನಿಸಮ್ ಥರ, ಮೆಷಿನ್ ಥರ ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ, ಒಂದಿನ ಅದು ಬಂದು ಪ್ರಕೃತಿಯಾಗೆ ಬಂದ್ಬಿಡುತ್ತೆ, ನೇಚರಾಗೆ ಬಂದ್ಬಿಡುತ್ತೆ. ನಮಗೆ ಭಗವಂತನಿಗೋಸ್ಕರ ನಾವು ಮಾಡೋದು, ಭಗವಂತನ ಸಂತೃಪ್ತಿ ಮಾಡೋದು, ಇದೆಲ್ಲ ನೇಚರಾಗೆ ಬಂದ್ಬಿಡುತ್ತೆ. ಕೃಷ್ಣ ಪ್ರಜ್ಞೆ ನೇಚರಾಗಿ ಬಂದ್ಬಿಡುತ್ತೆ ನಮಗೆ. ಫಸ್ಟ್ ನಾವು ಮಾಡೋದು ವೈದಿಕವಾಗಿ ಮಾಡಬೇಕು, ಹೇಳಲೇಬೇಕು, ಮಾಡಲೇಬೇಕು, ಕರ್ತವ್ಯದಿಂದ ಮಾಡೋದು ಫಸ್ಟು. ಆ ಕರ್ತವ್ಯ ಏನಾಗುತ್ತೆ, ಪ್ರೇಮೆಗೆ ಬದಲಾವಣೆ ಆಗುತ್ತೆ. ಮಾಡ್ತಾ 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 ಅವ್ರು ನಮ್ಗೆ ಅದು ಏನಾಗುತ್ತೆ, ಭಗವಂತನಿಗೆ ನಾವು ಮಗು ಇದ್ರೆ ಏನು ಮಾಡ್ತೀವಿ ಮನೆಯಲ್ಲಿ, ಟೈಮ್ ಹಾಲು, ಟೈಮ್ಗೆ ಸ್ನಾನ, 24 ಗಂಟೆಮೂ ಧ್ಯಾನ ಮಾಡ್ತಿರೋ ಇಲ್ಲೋ ಆ ಮಗು ಮೇಲೆ ಕಣ್ಣಿರುತ್ತೆ ನಮಗೆ. ಆ ಥರ ಭಗವಂತನ ಮೇಲೆ ಧ್ಯಾನ ಇರಬೇಕು, ಆ ಭಗವಂತನ ಮೇಲೆ ಆಸೆ ಇರಬೇಕು. ಆ ಥರ ಭಗವಂತನ ಮೇಲೆ ಇಡಬೇಕು ನಾವು. ಹರೇ ಕೃಷ್ಣ. ಜಪ ಮಾಡೋಣ. ಕೃಷ್ಣ ವಾಸುದೇವ. ಸರಿ, ಯಾರೊಂದಿರ್ಕಾಲ ಒಂದಿರ್ಕಾಲ ಕೀ ಕೊಡುವನೆ ಇರ್ತಾರನೆ ಇಲ್ಲಮ್ಮ, ಹಂಗೆ ಇರ್ಕಾರಪ್ಪ ಅನ್ಸೋದ್ಲಿಕ್ಕೆ. ಸರಿ, ಮಾಡಿ ಬಾಡಿಗೆ ಬ್ರಾಹ್ಮಿನ್ಸ್ ಗೀತಾ ಅವ್ರಮ್ಮ. ಹೌದಾ? ಗೀತಾ ಅವ್ರಮ್ಮ ಇಷ್ಟು ದಿನ ಇಲ್ಲೇ ಇದ್ರು. ಗೀತಾ ಎಲ್ಲ ಊರ್ಗ್ ಹೋಗೋರ, ಅದಕ್ಕೆ ಐದು ಬರ್ತಾರೆ ಸಾಯ್ತಾರೆ. ಅವರೊಬ್ಬರೇ ಇದ್ರ? ಇವರೊಬ್ಬರೇ ಇಲ್ಲ, ಐದು ಬಂದ್ಬಿಡ್ತಾರ. ಮಾಡೋಕೋಸ್ಕರ ಇದ್ರು ಈಗ. ಓ ಸರಿ 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 ಸರಿ. ಮೊಮ್ಮಗನ್ ಸ್ಕೂಲ್ ಐತಂತೆ, ಸೊಸೆ ಓದ್ತಾರ, ಮಗನ್ ಮೆನ್ಕೋತವ್ರ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ.